ಎಲ್ಲರಿಗೂ ನಮಸ್ಕಾರ. ಹಾಯ್ ಮಕ್ಕಳ, ವಿಶೇಷವಾಗಿ ಮಕ್ಕಳಿಗೆ ನಮಸ್ಕಾರ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಇವತ್ತು ದಿನ 10ರಲ್ಲಿದ್ದೇವೆ. ಮಕ್ಕಳ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ಮಕ್ಕಳೇ ನಿಮ್ಮೆಲ್ರಿಗೂ ಸ್ವಾಗತ. ಮಹಾವತಾರ್ ಬಾಬಾ ಹಾಗೂ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇವತ್ತಿನ ಕಾರ್ಯಕ್ರಮವನ್ನು ಮೊದಲಿಗೆ ಅಬಾಕಸ್, ಇವತ್ತು ಮಕ್ಕಳೇ ಅಬಾಕಸ್, ಅದಾದ್ಮೇಲೆ ಧ್ಯಾನದ ಪ್ರಯೋಜನಗಳನ್ನ ತಿಳ್ಕೊಳ್ತೇವೆ. ಧ್ಯಾನದಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋಂಥದ್ನ ನೀವು ತಿಳ್ಕೊಬಹುದು. ಓಕೆ, ಲತಾ ಮೇಡಮ್ ವೇದಿಕೆನಲ್ಲಿ ಇದ್ದಾರೆ, ಅವ್ರಿಗೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ವೆಲ್ಕಮ್ ಮೇಡಮ್. ನಮಸ್ತೆ. ನನ್ನ ತಂದೆ ತಾಯಿಗೆ, ಗುರು ಹಿರಿಯರಿಗೆ, ಬಾಬಾ ಗುರುಜಿಯವರಿಗೆ ನನ್ನ ವಂದನೆಗಳು. ಹಾಯ್ ಚಿಲ್ಡ್ರನ್ಸ್, ಹಾಯ್. ಫಸ್ಟ್ ಶ್ಲೋಕ ಶುರು ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಥ್ಯಾಂಕ್ ಯು. ನಮಸ್ತೆ. ಗುಡ್ ಈವ್ನಿಂಗ್ ಚಿಲ್ಡ್ರನ್ಸ್. ಒಂದ್ ಸೆಕೆಂಡ್ ಮೇಡಮ್. ಅನುರಾಧ ಮೇಡಮ್, ನಿರೂಪಣೆ ಕಂಟಿನ್ಯೂ ಮಾಡ್ತೀರಾ? ಸಿಂಬಲ್ ತೋರಿಸ್ಬೇಕು ನೀವು. ಓಕೆ, ನಾನು ಇರ್ತೀನಿ, ನೀವು ಇರ್ರಿ. ಓಕೆ, ಎಸ್ ಮ್ಯಾಮ್. ಗುಡ್ ಈವ್ನಿಂಗ್ ಚಿಲ್ಡ್ರನ್ಸ್. ಹಲೋ, ಹೇಗಿದ್ದೀರಾ ಎಲ್ಲರೂ ಮಕ್ಕಳ? ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಎಲ್ಲ ಎಂಜಾಯ್ ಮಾಡ್ತಿದ್ದೀರಾ? ಖುಷಿಯಾಗಿದ್ದೀರಾ ಎಲ್ಲರೂ? ಓಕೆ, ಕ್ಲಾಸ್ ಶುರು ಮಾಡೋಣ. ಓಕೆ, ನಾನು ರಿವೈಸ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಓಕೆ, ನೋಡಿ, ಇದೆಲ್ಲ ನಿಮ್ಗೆಲ್ಲ ಹೇಳ್ಕೊಡ್ತೀನಿ, ಗೊತ್ತಾಗಿದೆ ಅಲ್ವಾ ನಿಮಗೆ? ನೋಡಿ, ಈಗ ಮಿಡಲ್ ಪಾಯಿಂಟ್ ಇಂದ ನಾವು ಶುರು ಮಾಡ್ತೀವಿ ಅಲ್ವಾ? ನೋಡಿ, ಲ್ಯಾಡರ್ ಫಿಂಗರ್ ಗೋ ಅಪ್ ಮಾಡ್ತೀವಿ, ಸ್ನೇಕ್ ಫಿಂಗರ್ ಕಮ್ ಡೌನ್ ಮಾಡ್ತೀವಿ ಅಲ್ವಾ? ಈಗ ನಾನು ಆಡ್ 6 ಬಗ್ಗೆ ಹೇಳಿದೆ. ಹೇಗೆ ಅಂತ, ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 1 ಟುಗೆದರ್, ಹೀಗೆ ಹೇಳಿದೀನಿ. ಮತ್ತೆ ನಾವು ಲೆಸ್ ಮಾಡ್ಬೇಕಾದ್ರೆ ಹೇಗೆ, ಈಗ ಆಡ್ ಮಾಡಿದೀವಿ. ಲೆಸ್ ಮಾಡ್ಬೇಕಾದ್ರೆ ಹೇಗೆ, ಟುಗೆದರ್, ಹೀಗೆ ಮಾಡ್ತೀವಿ. ಓಕೆ, ಆಡ್ 7 ಹೇಳ್ತೀನಿ. ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 2 7. Less 7, upper bit 5, lower bit 3, add 8. Less 8, upper bit 5, lower bit 4, 9. Less 9. Okay, ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ? 10 ಅಂದ್ರೆ ಯಾವುದು? 10 ಅಂದ್ರೆ ಲೆಫ್ಟ್ ಹ್ಯಾಂಡ್. ನೋಡಿ, ರಾಬಿಟ್ ಬೋ ಇಟ್ಕೊಂಡಿದ್ದೀರಾ, add 10 ಇಟ್ಕೊಂಡಿದ್ದೀರಾ. ಓಕೆನಾ? ಅಗೈನ್ add 10, again add 10, again add 10. ಈಗ ಲೆಸ್ ಮಾಡ್ಬೇಕು. ಯಾವ ಫಿಂಗರ್ ಅಲ್ಲಿ ಮಾಡ್ಬೇಕು? ದಿಸ್ ಇಸ್ ಪಾಯಿಂಟ್ ಫಿಂಗರ್. ಲೆಸ್ 10, ಲೆಸ್ 10, ಲೆಸ್ 10, ಲೆಸ್ 10. ನಿಮ್ಗೆ ಇಷ್ಟು ಗೊತ್ತಾಗಿದೆ ಅಲ್ವಾ? ಈಗ ಮತ್ತೆ ಇನ್ನೊಂದು ನೋಡಿ ತೋರಿಸ್ತೀನಿ ನಾನು. ಆಡ್ 11 ಅಂತ ಹೇಳಿದೆ, ಟುಗೆದರ್. ಅಪ್ ಇಲ್ಲಿ 10 ಮತ್ತೆ 1 ಟುಗೆದರ್ 11, 11, 11, 11 ಹೀಗೆ ಮಾಡಿದ್ದೀವಿ. ಈಗ ಲೆಸ್ 11 ಏನ್ ಮಾಡ್ತೀರಾ? ಈಗ ನೋ, ದಿಸ್ ಇಸ್ ರಾಂಗ್. ನೋಡಿ, 10, 1 ಎರಡು ಟುಗೆದರ್ ಹೀಗೆ ತಗೋಬೇಕು. 10, 1 ಮತ್ತೆ ಹೀಗೆ ತಗೋಬೇಕು. ಲೆಸ್ 11, ಅಗೈನ್ ಲೆಸ್ 11, ಅಗೈನ್ ಲೆಸ್ 11. ಇದು ಪಾಯಿಂಟ್ ಫಿಂಗರ್ ಮತ್ತೆ ಸ್ನೇಕ್ ಫಿಂಗರ್ ಅಲ್ಲೇ ಡೌನ್ ಮಾಡ್ಬೇಕು ಯಾವಾಗ್ಲೂ. ಓಕೆನಾ? ಅಗೈನ್ ಆಡ್ 11 ಹೇಳ್ತೀನಿ. ಅಪ್ಪರ್ ಬೀಟ್ ಅಪ್ 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 ಅಪ್. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಮಕ್ಕಳ ಮನೇಲಿ. ಲೆಸ್ 11, ಲೆಸ್ 11, ಲೆಸ್ 11, ಲೆಸ್ 11. ನೋಡಿ, ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ದಿನಕ್ಕೆ 10 ಮಿನಿಟ್ಸ್ ನೀವು ಟೈಮ್ ಕೊಡಿ, ಇದನ್ನ ಪ್ರಾಕ್ಟೀಸ್ ಮಾಡಿ. ಓಕೆನಾ? ನಾನು ನಿಮ್ಗೆ ಇನ್ನೊಂದು ಹೋಮ್ ವರ್ಕ್ ಕೊಡ್ತೀನಿ, ಅದನ್ನೆಲ್ಲ ನೀವು ಮಾಡ್ಬೇಕು. ಅದನ್ನ ಅಶ್ವಿನಿ ಮ್ಯಾಮ್ ಎಲ್ಲ ನಿಮ್ಗೆ ಕಳಿಸ್ತಾರೆ. ಅದನ್ನ ಜೆರಾಕ್ಸ್ ತಗೊಳ್ಳಿ. ಜೆರಾಕ್ಸ್ ತಗೊಂಡು ಮತ್ತೆ ನೀವು ಅದನ್ನೆಲ್ಲ ಹೋಮ್ ವರ್ಕ್ ಮಾಡಿ ನಂಗೆ ತೋರಿಸ್ಬೇಕು. ಓಕೆನಾ? ಅದನ್ನ ತೋರಿಸ್ತೀನಿ, ನೋಡ್ತೀರಾ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ನೋಡಿ, ಇದು ನಿಮ್ಗೆ ಹೋಮ್ ವರ್ಕ್. ಓಕೆನಾ? ನೋಡಿ, ಫಸ್ಟ್ ಇದು ಫಸ್ಟ್ ಇದನ್ನೆಲ್ಲ ನೀವು ನಂಗೆ ಹೋಮ್ ವರ್ಕ್ ಮಾಡಿ ತೋರಿಸ್ಬೇಕು, 1 ಪೇಜ್. ಓಕೆನಾ? ಅಪ್ ಟು 9 ವರ್ಗೂ ಇದೆ. ಓಕೆ, 1, 2, 3 ಇಂದ 9 ಇದೆ. ಆಫ್ಟರ್ 10 ಇದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪೇಜು ನೋಡಿ ಹೀಗಿದೆ. ಇದನ್ನೆಲ್ಲ ನೋಡಿ ಬಾಕ್ಸ್ ಬಿಟ್ಟಿದ್ದೀನಿ, ಎಂಪಿಟಿ ಬಾಕ್ಸ್ ಬಿಟ್ಟಿದ್ದೀನಿ. ಇದನ್ನೆಲ್ಲ ನೀವು ಫಿಲ್ ಮಾಡ್ಬೇಕು. ಇದನ್ನೆಲ್ಲ ಬರೆದು ಫಿಲ್ ಮಾಡ್ಬೇಕು. ನಾನು ಚೆಕ್ ಮಾಡ್ತೀನಿ, ಫಿಲ್ ಮಾಡಿದ್ದೀನ ಏನೇನ್ ನಂಬರು ಅಂತ ನಾನು ಚೆಕ್ ಮಾಡಿ ಆನ್ಸರ್ ಹೇಳ್ತೀನಿ. ಈ ಸರಿ ಮಾಡಿದ್ದೀರಾ ತಪ್ಪು ಹೇಳಿದೀರಾ ಅಂತ ಗೊತ್ತಾಗುತ್ತೆ. ಇನ್ಸ್ಟ್ರೂಮೆಂಟ್ ಇಲ್ದೇನು ಇದನ್ನ ಮಾಡ್ಬೋದು.
ನಿಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಕೆಲವ್ರ ಹತ್ರ ಇರಲ್ಲ, ಎಲ್ಲರ ಹತ್ರನೂ ಇದೆ ಅಂತಲ್ಲ, ಕೆಲವ್ರ ಹತ್ರ ಇರಲ್ಲ ಅಲ್ವಾ. ಇದನ್ನೆಲ್ಲ ನೋಡ್ಕೊಂಡು ನೀವು ಇದನ್ನ ನಿಮ್ದು ಒಂದು ಪೇಜ್ ಅಲ್ಲಿ ಅಥವಾ ಒಂದು ಕಾಲ್ ಬುಕ್ ಅಲ್ಲಿ ನೀವು ಮಾಡ್ಕೊಂಡು ನನಗೆ ಇದನ್ನ ಹೋಮ್ ವರ್ಕ್ ತರ ನೀವು ನಂಗೆ ತೋರಿಸ್ಬೇಕು. ನಾನು ಇದನ್ನೆಲ್ಲ ಆನ್ಸರ್ ಹೇಳ್ತೀನಿ, ನೀವ್ ಯಾರ್ಯಾರು ಸರಿಯಾಗಿ ಮಾಡಿದೀರಾ, ಯಾರ್ಯಾರು ಸರಿಯಾಗಿ ಮಾಡಿಲ್ಲ ಅಂತ ನಾನು ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಪೇಜ್ ನಂಬರ್ 3 ಪುಟ ನೋಡಿ. ಇದನ್ನೆಲ್ಲಾನು ಇಲ್ಲಿ ನಂಬರ್ ಬರ್ದಿಲ್ಲಿ ನೋಡ್ತಾ ಇರಿ. 2 4 7 5 8 16 24 33 40 45 ಅಂತ ಬರ್ದಿದ್ದೀನಿ. ಇದನ್ನ ನೀವು ಇಲ್ಲಿ 2 ನಂಬರ್ನ ಇಲ್ಲಿ ಬೀಟ್ಸ್ ಬರಿಬೇಕು. ಓಕೆ, ನಾನು ಇದನ್ನ ನೋಡಿದಿರಲ್ಲ, ಫಸ್ಟ್ ಮಾಡಿದಿರಲ್ವಾ ನೀವು, ಅದೇ ತರನೇ ಇಲ್ಲಿ 4 ಬೀಟ್ಸ್ ಬರಿಬೇಕು, ಇಲ್ಲಿ 7 ಬೀಟ್ಸ್ ಬರಿಬೇಕು. ಓಕೆನಾ? ಮತ್ತೆ ಅದನ್ನ ಡಿವೈಡ್ ಮಾಡಿ ಹೇಳ್ತೀನಿ ಯಾವ ತರ ಅಂತ ನೋಡಿ. 2 ಬೀಟ್ಸ್ ಅಂದ್ರೆ ಈಗ ಡಿವೈಡರ್ ಟಚ್ ಆಗಿರೋ ತರ ಈ 2 ಬೀಟ್ಸ್ ಬರಿಬೇಕು ನೀವು. ಓಕೆನಾ? ಈಗ 7 ಅಂತ ಹೇಳ್ತೀನಿ, ಈ 7 ನ ಬರಿಬೇಕು. ಹಾಗಿದ್ಮೇಲೆ 7 ಬರೆದ್ಮೇಲೆ ಖಾಲಿ ಬೀಟ್ಸ್ ಕೂಡ ನೀವು ಬರಿಬೇಕು. ಎಂಪಿಟಿ ಇದೆಲ್ಲ ಫುಲ್ ಹೀಗೆ ಖಾಲಿ ಬೀಟ್ಸ್ ಕೂಡ ಬರಿಬೇಕು ನೀವೆಲ್ಲ. ನೋಡಿ ಅದನ್ನ ಇನ್ನೊಂದ್ಸರಿ ಮತ್ತೆ ತೋರಿಸ್ತೀನಿ ನೋಡಿ. ಇದು ಹೇಗಿದೆ, ಇದು 5 ಅಲ್ವಾ, ಇದು ಇದು 3 ಅಲ್ವಾ, ಇದು 6, ಇದು 9, ಇದು 1, ಇದು 10, ಇದು 5, 15, ಇದು 22, ಇದು 29, ಇದು 41, ಇದು 37. ಓಕೆನಾ? ಅರ್ಥ ಆಗ್ತಿದ್ಯಾ? ಮತ್ತೆ ನಾನು ನಿಮ್ಗೆ ಏನ್ ಹೇಳ್ತೀನಿ, ಇದನ್ನ ನಿಮ್ಗೆ ಹೋಮ್ವರ್ಕ್ ತರ ಕೊಡ್ತೀನಿ. 3 ಪೇಜ್ ಜೆರಾಕ್ಸ್ ಮಾಡ್ಕೊಂಡು ನಂಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತೋರಿಸ್ಬೇಕು ಮಕ್ಳ. ಮತ್ತೆ ನೋಡಿ, ಮತ್ತೆ ಇನ್ನೊಂದು ಹೇಳ್ತೀನಿ, ನೋಡ್ಕೋತಾ ಇದ್ದೀನಿ. ಈಗ ನಾನು ಹೇಳ್ತೀನಿ ನೋಡಿ. ಈಗ 10 ಇದು 5 ಇದು ಏನಾಯ್ತು ನಂಬರ್ ಇದು ನೋಡಿ. 10 5 ಏನಾಯ್ತು 15. ಓಕೆನಾ? 10 6 16, 10 7 17, 10 8 18, ನೆಕ್ಸ್ಟ್ 10 9 19. ಇದು ಲೆಸ್ ಮಾಡಿದೀನಿ 9, ಈಗ 10. ಓಕೆನಾ? ಈಗ ಏನಿದ್ದು ನಂಬರು 11 ಇದೆ, ಇದೇನಿದ್ದು 22 ಇದೆ, ಈಗ 24 ಇದೆ, 29 ಇದೆ, 39 ಇದೆ, 49 ಇದೆ. ಇದನ್ನೆಲ್ಲ ನೀವು ಇದನ್ನ ಮನೇಲಿ ಪ್ರಾಕ್ಟೀಸ್ ಮಾಡಿ. ಇವನ್ನೆಲ್ಲ ಏನ್ ತೋರಿಸಿದಿನ ಪ್ರಾಕ್ಟೀಸ್ ಮಾಡಿ. ನೀವೆಲ್ಲ ನಿಮ್ದು ಏನ್ ಡೌಟ್ ಇದ್ರು ನಂಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ಆ ಹೋಮ್ ವರ್ಕ್ ಮಾಡಿ ನಂಗೆಲ್ಲ ನೀವು ತೋರಿಸ್ಬೇಕು. ಓಕೆನಾ? ಈಗ 49 ಇದೆ. ನೆಕ್ಸ್ಟ್ ಮತ್ತೆ ನನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಲಾ ಮ್ಯಾಮ್? ಅಶ್ವಿನಿ ಮ್ಯಾಮ್ ಕಂಟಿನ್ಯೂ ಮಾಡ್ಲಾ? ಮೇಡಮ್ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡ್ಲಾ? ಕಾಲ್ ಗಂಟೆ ಇದೆ. ಹೌದು. ಓಕೆ ಓಕೆ ಮೇಡಮ್. ಓಕೆ ನೋಡಿ, ಇದು 49 ಆಯ್ತು. 49 ಆದ್ಮೇಲೆ ಏನ್ ನಂಬರ್ ಬರುತ್ತೆ? 49 ಆಫ್ಟರ್ 50. ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ? 50 ಯಾವ್ದು ಗೊತ್ತಾ? ಈಗ ಲ್ಯಾಡರ್ ಫಿಂಗರ್, ಸ್ನೇಕ್ ಫಿಂಗರ್ ಆಯ್ತು, ಪಾಯಿಂಟ್ ಫಿಂಗರ್ ಆಯ್ತು. ಇದು ಮಿಡಲ್ ಫಿಂಗರ್ ಬೇಕು ನಮ್ಗೆ. ಇದು ಮಿಡಲ್ ಫಿಂಗರ್, ಇದು 50 ತಗೋಬೇಕು ನೋಡಿ. ಮಿಡಲ್ ಫಿಂಗರ್ ಅಲ್ಲಿ 50 ತಗೋಬೇಕು. ಅದಕ್ಕೆ ರಾಬಿಟ್ ಬೋ ಇಟ್ಕೊಂಡಿರೋದು ನಾವು. ರಾಬಿಟ್ ಬೋ ಇಟ್ಕೊಂಡು ಮಿಡಲ್ ಫಿಂಗರ್ ಅಲ್ಲಿ 50 ಅಪ್ ಇಡ್ಬೇಟ್ನ ಡೌನ್ ಮಾಡಿ. ಇದು 50, ಇದು 99 ಆಯ್ತು. ನೋಡಿ ಝೂಮ್ ಮಾಡಿದೀನಿ. ಬರೀ 50 ಮಾಡ್ಬೇಕು ಅಂದ್ರೆ ನೋಡಿ, ಮಿಡಲ್ ಫಿಂಗರ್ ನ ಡೌನ್ ಮಾಡ್ಬೇಕು. ಇದು 50, ಇದು 5, 55. ಅರ್ಥ ಆಗ್ತಿದೆಯಾ ಎಲ್ರಿಗೂ? 55. ಈಗ ಆಡ್ 11 ಮಾಡಿದೀನಿ. ಏನ್ ನಂಬರ್ ಆಯ್ತು ಇದು? ಇದು 6, ಇದು 60, 66 ಆಯ್ತು. ಅಗೈನ್ ಆಡ್ 11 ಮಾಡಿದೀನಿ, 77. ಅಗೈನ್ ಆಡ್ 11 ಮಾಡಿದೀನಿ, 88. ಅಗೈನ್ ಆಡ್ 11 ಮಾಡಿದೀನಿ, 99. ಓಕೆನಾ? ಈಗ ಲೆಸ್ 6 ಮಾಡ್ತೀನಿ. ಹೇಗೆ ನೋಡ್ತಾ ಇರಿ. ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 1, ಲೆಸ್ 6. ಈಗ ಎಷ್ಟಿದೆ? ಇದು 90, ಇದು 3, 93. ಅರ್ಥ ಆಗ್ತಿದ್ಯಾ? ಮತ್ತೆ ಅಗೇನ್ ಆಡ್ 6 ಮಾಡಿದೀನಿ. ಇದು 90, ಇದು 9, 99 ಆಯ್ತು. ಓಕೆನಾ? ಈಗ ಲೆಸ್ ಮಾಡ್ಬಿಟ್ಟೆ 9. ಈಗ ಎಷ್ಟಿದೆ? ಇದು 90. ನಾವ್ ಹೀಗೆ ಇಟ್ಕೊಳಕ್ಕಾಗಲ್ಲ, ಸ್ವಲ್ಪ ಮುಂದೆ ಇಟ್ಕೊಳ್ಳಿ. 90 ಹೀಗೆ. ಓಕೆನಾ? 90. ಈ ನೋಡಿ ರಾಬಿಟ್ ಬೋ ಇದೆ ಅಲ್ಲ, ಇದು 90, ಇದು 99. ಈಗ ಲೆಸ್ 50. ಯಾವ್ದು ಫಿಂಗರು? ಮಿಡಲ್ ಫಿಂಗರ್ ಲೆಸ್ 50 ಮಾಡ್ಬಿಟ್ಟಿದ್ದೀನಿ. ಈಗ ಏನಿದೆ? 49 ಇದೆ. ಲೆಸ್ 50 ಮಾಡಿದೀನಿ. ಲೆಸ್ 50 ಯಾವ ಫಿಂಗರ್? ಸ್ನೇಕ್ ಫಿಂಗರ್. ನೋಡಿ 44 ಇದೆ. ಈಗ ಲೆಸ್ 22 ಟುಗೆದರ್, ಲೆಸ್ 22 ಟುಗೆದರ್. ದಿಸ್ ಇಸ್ 0 ಪೊಸಿಷನ್. ಓಕೆ, ಈಗ ಏನ್ ಮಾಡ್ಬೇಕು ನಾನು ಹೇಳ್ತೀನಿ ನೋಡಿ. 6 ಇದು 60. ಈಗ 66 ಅಂತ ಹೇಳ್ತೀನಿ ನೋಡಿ. ಝೂಮ್ ಮಾಡ್ತೀನಿ. 66 ಏನ್ ಮಾಡ್ತೀರಾ? ನೀವ್ ಹಿಂಗೆಲ್ಲ ಮಾಡ್ಬಿಡ್ತೀರಾ. ರಾಂಗ್.
66 ಹೇಗೆ ಫಿಂಗರ್ ಫಾಲೋ ಮಾಡ್ಬೇಕು ನೋಡಿ, ಈ ಫಿಂಗರ್ ಗಳಲ್ಲೇ ಫಾಲೋ ಮಾಡ್ಬೇಕು. 66 less 66, 77 less 77, 88 less 88, 99 less 99. ಓಕೆ ನೋಡಿ, ಈಗ ಆಡ್ 1 ಇದೆ, ಆಡ್ 10 ಇದೆ. ಈಗ 66 ಮಾಡ್ಬೇಕು ಅಂದ್ರೆ ಟೇಕ್ ನ್ಯೂ ಬೀಟ್ಸ್. ಅಪ್ಪರ್ ಬೀಟ್ 55, ಲೋವರ್ ಬೀಟ್ 11, 77 ಲೆಸ್ ಮಾಡ್ಬೇಕು. ಆಟ್ 77 ಮಾಡ್ಬೇಕು. ಹೇಗ್ ಮಾಡ್ಬೇಕು? ಅಪ್ಪರ್ ಬಿಟ್ 55, ಲೋವರ್ ಬಿಟ್ 22, 77 ಏನಾಯ್ತು ಈಗ? 88 ಆಯ್ತು. ಫಸ್ಟ್ ಆಲ್ರೆಡಿ 1 ಇತ್ತಲ್ವಾ, ಮತ್ತೆ ಇಲ್ಲಿ 10 ಇತ್ತಲ್ವಾ, ಈಗ 88 ಆಯ್ತು. ಲೆಸ್ ಮಾಡಿದೀನಿ. ಅಗೈನ್ ಆಡ್ 66 ಅಂದ್ರೆ 66. ಅರ್ಥ ಆಗಿದೆಯಲ್ಲ? ಮತ್ತೆ ನಾನು ಅದು ರಿಪೀಟ್ ಮಾಡಿ ರಿವೈಸ್ ಮಾಡ್ತೀನಿ. ಓಕೆನಾ? ಈಗ ಲೆಸ್ 99. ಓಕೆ, ಈಗ ಆಡ್ 11 ಮಾಡ್ತೀನಿ. ಆಡ್ 66 ಮಾಡ್ಬೇಕಂದ್ರೆ ಏನಂತ ಹೇಳ್ಕೊಡ್ತೀನಿ? 55 ಟುಗೆದರ್ ಆಡ್ 11. ಹೀಗೆ ಟುಗೆದರ್ ತಗೋಬೇಕು. ನೀವು ಒಂದ್ಸರಿ ಹೀಗೆ ತಗೊಳ್ಳೋದು, ಆಮೇಲೆ ಈಗ ಒಂದ್ ಮತ್ತೆ ಸೇರ್ಸೋದು, ಹೀಗೆಲ್ಲ ಮಾಡಂಗಿಲ್ಲ. ಮತ್ತೆ ನೋಡಿ, ನೋಡ್ತಾ ಇರಿ. 11 ಮಾಡಿದೀನಿ, 66ಗೆ ಹೀಗೆ ಟುಗೆದರ್. ನನ್ನ ಫಿಂಗರ್ಸ್ ನೋಡ್ತಾ ಇರ್ಬೇಕು ನೀವು. ಮನೇಲಿ 5 ನಿಮಿಷ ಪ್ರಾಕ್ಟೀಸ್ ಮಾಡಿ ಎಲ್ರು. ಓಕೆನಾ? ಲೆಸ್ 66, ಆಡ್ 77, ಲೆಸ್ 77, ಆಡ್ 88, ಲೆಸ್ 88. ಈಗ ಎಷ್ಟಿದೆ? 11 ಇದೆ. ಈಗ ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡಿ ಮಕ್ಳ. ಈಗ ಆಡ್ 4 ಮಾಡಿದೀನಿ ಟುಗೆದರ್. 4 ಅಂದ್ರೇನು? ಲ್ಯಾಡರ್ ಫಿಂಗರ್ ಗೋ ಅಪ್ ಮಾಡಿದೀನಿ. ಈಗ ಲೆಸ್ 2 ಮಾಡಿದೀನಿ. ಈಗ ಎಷ್ಟಿದೆ? ಯಾರಾದ್ರೂ ಹೇಳ್ತೀರಾ? ಎಷ್ಟಿದೆ ಪುಟ ಈಗ? ಯಾರಾದ್ರೂ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಒಬ್ರು ಯಾರಾದ್ರೂ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ನಂಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಎಷ್ಟಿದೆ ನಂಬರ್? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹ್ಯಾಂಡ್ ರೈಸ್ ಮಾಡ್ಬೇಕು. ಇಲ್ಲ, ಹ್ಯಾಂಡ್ ರೈಸ್ ಮಾಡಿ ಕೊಡ್ತೀನಿ ನಾನು. ಹೇಳಿ ಪುಟ, ಹೇಳಿ ಪುಟ, ಹೇಳಿ ಪುಟ. ಎಷ್ಟಿದೆ ನಂಬರ್ ಈಗಿಲ್ಲಿ? ಎಷ್ಟಿದೆ ನಂಬರ್? ಹೇಳಿ, ನಂಗೆ ಆನ್ಸರ್ ಹೇಳ್ಬೇಕು ಮಕ್ಳ. ಮೇಡಮ್, ಎಲ್ಲಾರ್ದು ಮ್ಯೂಟ್ ಇರ್ಬೇಕು. ಅವ್ರದ್ದು ಹ್ಯಾಂಡ್ ರೈಸ್ ಮಾಡಿದ್ರೆ ಹೇಳ್ತಿದ್ರು. ಯಾರಾದ್ರೂ ಒಬ್ರು ಹೇಳ್ತೀರಾ? ಆನ್ಸರ್ 2 ಇದು. ಓಕೆನಾ? ನೋಡಿ, ಅಗೇನ್ ಈಗ ಮತ್ತೆ ಆಡ್ 2 ಮಾಡಿದೀನಿ. ಲೆಸ್ 3 ಯಾವ್ದು? ಸ್ನೇಕ್ ಫಿಂಗರ್ ಅಲ್ಲಿ ಮಾಡಿದೀನಿ. ಈಗ ಎಷ್ಟಿದೆ ನಂಬರು? ಈಗ ಎಷ್ಟಿದೆ? 1 ಇದೆ. ಓಕೆನಾ? ಈಗ ನೋಡಿ, ಅದ್ 6 ಮಾಡಿದೀನಿ. ಆಡ್ 2 ನಂಬರ್ ಎಷ್ಟು? ಏನ್ ನಂಬರ್ ಇದು? ಹೇಳ್ತೀರಾ? 8. ವೆರಿ ಗುಡ್. ಯಾರು ಹೇಳಿದ್ದು? ವಿಷ್ಣು. ವೆರಿ ಗುಡ್. ಅರ್ಥ ಆಗ್ತಾ ಇದೆ ಅಂತ ನಂಗೆ ಗೊತ್ತಾಗ್ಬೇಕಲ್ವಾ? ವೆರಿ ಗುಡ್. ಓಕೆನಾ? ಅಗೇನ್ ಆಡ್ 1 ಮಾಡಿದೀನಿ. ಓಕೆನಾ? ಈಗ ಲೆಸ್ 6. ಈಗ ಏನ್ ನಂಬರ್ ಇದು? 3. ಏನ್ ನಂಬರ್ ಇದು? 3 ಮ್ಯಾಮ್. ಹೇಳಿ ಯಾರಾದ್ರೂ ಒಬ್ರು. 3. ವೆರಿ ಗುಡ್, ವೆರಿ ಗುಡ್. ಆಡ್ 6 ಮಾಡಿದೀನಿ. ಈಗ ಲೆಸ್ 3 ಮಾಡಿದೀನಿ. ಏನ್ ನಂಬರ್ ಇದು? 6. ಬೇರೆಯವರೆಲ್ಲ ನೋಡ್ತಿದ್ದೀರಾ? ಯಾರಾದ್ರೂ ಇನ್ನೊಬ್ರು ಯಾರಾದ್ರೂ ಹೇಳಿ. ಸನ್ನಿಧಿ ಹೇಳಮ್ಮ. ಸನ್ನಿಧಿ ಹೇಳಿ, ಹೇಳಿ ಪುಟ. ಏನ್ ನಂಬರ್ ಇದೆ ನೋಡ್ಬಿಟ್ಟ ಇದು? 6. ವೆರಿ ಗುಡ್, 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 ವೆರಿ ಗುಡ್. ಅರ್ಥ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ. ಸಿ, ಇದೇನ್ ನಂಬರ್ ಇದು? ಯಾರಾದ್ರೂ ಹೇಳ್ತೀರಾ? ಈ ನಂಬರ್ ಏನಿದು? 9. ವೆರಿ ಗುಡ್, ವೆರಿ ಗುಡ್. ಈಗ ಏನ್ ನಂಬರ್ ಇದು? 5. ವೆರಿ ಗುಡ್, ವೆರಿ ಗುಡ್. ಈಗ ನೋಡಿ ಎಷ್ಟು ನಂಬರ್ ಇದೆ? ಏನ್ ನಂಬರ್ ಇದು? 11. 11. ವೆರಿ ಗುಡ್. ಈಗ ಏನಿದು? ಏನಪ್ಪ ಏನ್ ನಂಬರ್ ನೋಡಿ? 33. ವೆರಿ ಗುಡ್. ಈಗ ಏನಿದು ನೋಡಿ? ಕಾಣಿಸ್ತಾ ಇದೆಯಾ? 39. ಈಗ 49. ಈಗ ಏನು? ಸ್ವಲ್ಪ ಯಾರಾದ್ರೂ ಹೇಳಿ. 44. ಹೌದಮ್ಮ? ಎಷ್ಟಮ್ಮ? ಅಷ್ಟೇ. 99. ಇದು 9.
99 ನೋಡ್ತಾ ಇರಿ, ಕರೆಕ್ಟ್ ನೋಡ್ಕೊಳ್ಳಿ. ಹೋಮ್ ವರ್ಕ್ ಕೊಡ್ತೀನಿ ನಾಳೆಗೆ, ಯಾಕಂದ್ರೆ 3 days ಹಾಲಿಡೇಸ್ ಇರ್ತಲ್ಲ. ಈಗೆಲ್ಲ ಫುಲ್ ನೆಕ್ಸ್ಟ್ ಕ್ಲಾಸ್ ವರೆಗೂ ಫ್ರೀ ಇರ್ತೀರಲ್ಲ, ಒಂದ್ 10 ನಿಮಿಷ ಫ್ರೀ ಮಾಡ್ಕೊಳ್ಳಿ. ನಾನು ಎಲ್ಲ ಹೋಮ್ ವರ್ಕ್ ಕೊಡ್ತೀನಿ, ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ಬೇಕು ಆಯ್ತಾ? ನಾನು ತೋರಿಸ್ಬೇಕು, ನೀವೇ ನನ್ನ ಕೇಳ್ತೀನಿ ಎಲ್ರು. ಬಾಟ್ಲಿ ಕುಡಿಬೇಕಣ. ಚಿಲ್ಡ್ರನ್ಸ್ ಎಲ್ರಿಗೂ ಅರ್ಥ ಆಗಿದ್ಯಾ? ಅರ್ಥ ಆಗಿದೆ? ಥಮ್ಸ್ ಅಪ್ ಮಾಡಿ, ಥಮ್ಸ್ ಅಪ್ ಮಾಡಿ. ಯಾರ ಹತ್ರ ಇನ್ಸ್ಟ್ರೂಮೆಂಟ್ ಇದೆ? ಇದ್ಯಾ? ಇನ್ಸ್ಟ್ರೂಮೆಂಟ್ ಇದ್ಯಾ? ಇನ್ಸ್ಟ್ರೂಮೆಂಟ್ ಇರೋರು ದಿನಕ್ಕೆ ಒಂದು 10 ಮಿನಿಟ್ಸ್ ಟ್ರೈ ಮಾಡಿ, ಓಕೆನಾ? ನಾನು ಏನ್ ಹೇಳ್ತೀನಿ, ಅಪ್ಪರ್ ಬಿಟ್ಟು, ಲೋಯರ್ ಬಿಟ್ಟು, ಸ್ನೇಕ್ ಫಿಂಗರ್ ಮತ್ತೆ ಲ್ಯಾಡರ್ ಫಿಂಗರ್ ಟ್ರೈ ಮಾಡಿ, ಓಕೆನಾ? ಇದನ್ನ 10 ನಿಮಿಷ ಪ್ರಾಕ್ಟೀಸ್ ಮಾಡಿ, ಹೋಮ್ ವರ್ಕ್ ಕೊಟ್ಟಿರೋದನ್ನ ಮಾಡಿ, ಓಕೆನಾ? ಹೋಮ್ ವರ್ಕ್ ಕೊಟ್ಟಿರೋದನ್ನ ಮಾಡಿ ನಂಗೆ ಹೇಳ್ಬೇಕು ನೀವೆಲ್ಲ, ಓಕೆನಾ? ಹೋಮ್ ವರ್ಕ್ ಕೊಟ್ಟಿರೋದೆಲ್ಲ ಮಾಡ್ತೀರಲ್ಲ ಪುಟ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಂಗೆಲ್ಲ ತೋರಿಸ್ಬೇಕು, ಆನ್ಸರ್ ಹೇಳ್ಬೇಕು. ನಾನ್ ಕರೆಕ್ಟ್ ಇದೆಯಾ ಇಲ್ಲೋ, ನೀವೆಲ್ಲ ಮಾಡ್ತಿದ್ದೀರಾ ಅಥವಾ ಸುಮ್ನೆ ನಾನು ಕ್ಲಾಸ್ ಮಾಡ್ತಿದ್ದೀನಾ, ನೀವು ಅಲರ್ಟ್ ಆಗಿದ್ದೀರಾ ಅಂತ ನಂಗೆ ಗೊತ್ತಾಗುತ್ತೆ ಪುಟ, ಓಕೆನಾ? ಎಲ್ರು ಡನ್ನಾ? ಓಕೆನಾ? ಮತ್ತೆ ಇನ್ನೇನ ಮತ್ತೆ ಮುಂದುವರ್ಸೋಣ? ಇಷ್ಟ ಸಾಕ ಇವತ್ತು? ಸಾಕ ಪುಟ? ರಿವೈಸ್ ಮಾಡ್ಲಾ? ಮತ್ತೆ ಇನ್ನೊಂದ್ಸರಿ ರಿವೈಸ್ ಮಾಡ್ಲಾ? ಅಶ್ವಿನಿ ಮ್ಯಾಮ್, ಮ್ಯಾಮ್ ಅಶ್ವಿನಿ ಮ್ಯಾಮ್, ಪ್ರಣಮ್ಯ, ಪ್ರಣೀತಾ ಮಾತಾಡಮ್ಮ. ಗುಡ್ ಈವ್ನಿಂಗ್ ಮಾತಾಡಿ. ಗುಡ್ ಈವ್ನಿಂಗ್ ಪುಟ, ಗುಡ್ ಈವ್ನಿಂಗ್. ಕೇಳು, ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಮ್ಮ. ಅರ್ಥ ಆಯ್ತು ಮ್ಯಾಮ್, ಅರ್ಥ ಆಯ್ತು ಮ್ಯಾಮ್. ವೆರಿ ಗುಡ್ ಚಿಲ್ಡ್ರನ್, ವೆರಿ ಗುಡ್, ಖುಷಿ ಆಯ್ತು, ಓಕೆನಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲ್ಲ ಹೋಮ್ ವರ್ಕ್ ಮಾಡ್ತೀರಾ ಪುಟ? ಜೆರಾಕ್ಸ್ ಮಾಡ್ಕೊಂಡ್ಬಂದು ನಂಗೆ ಮಾಡ್ತೀರಾ? ವೆರಿ ಗುಡ್, ವೆರಿ ಗುಡ್. ಮ್ಯಾಮ್ ನೀವು ಅಬಕಾಸ್ ಡ್ರಾಯಿಂಗ್ ಮಾಡಕ್ ಕೊಟ್ಟಿದ್ರಲ್ಲ ಮ್ಯಾಮ್? ಮಾಡಿದೀರಾ? ಎಸ್ ಮ್ಯಾಮ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ಖುಷಿ ಆಯ್ತು, ಚೆನ್ನಾಗ್ ಮಾಡ್ತಿದ್ದೀರಾ ಎಲ್ಲರೂ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಪುಟ. ಸನ್ನಿಧಿ ಚಂದನ್, ವೆರಿ ಗುಡ್, ವೆರಿ ಗುಡ್. ಮಾಡ್ತಾ ಇದ್ದೀರಾ? ಇನ್ಸ್ಟ್ರೂಮೆಂಟ್ ನೋಡಿ, ಇದನ್ನ ಇನ್ಸ್ಟ್ರೂಮೆಂಟ್ ನೀವೆಲ್ಲ ಬೀಟ್ಸ್ ಮಾಡ್ಬೋದು, ಹೋಮ್ ವರ್ಕ್ ಕೊಟ್ಟಿರ್ತಾನೆ ಮಾಡ್ಬೋದು. ಇನ್ಸ್ಟ್ರೂಮೆಂಟ್ ಬೇಕು ಅಂತಿಲ್ಲ, ಇಲ್ದೇ ಇದ್ರು ಮಾಡ್ಬೋದು, ಓಕೆನಾ? ಎಲ್ರು ಮಾಡ್ತೀರಾ ಅಲ್ವಾ? ಮಾಡ್ತೀರಾ ಪುಟ? 3 days ಟೈಮ್ ಇರುತ್ತೆ, ಯಾಕೆಂದ್ರೆ ನೀವು ಫಿಂಗರ್ಸ್ ಎಲ್ಲ ಯೂಸ್ ಇಂಪ್ರೂವ್ ಆಗುತ್ತೆ, ನಿಮ್ಗೆ ಒಳ್ಳೇದು ಪುಟ ಎಲ್ಲರಿಗೂ. ಮ್ಯಾಮ್ ಗ್ರೂಪಿಗೆ ಹಾಕ್ರಿ. ಪುಟ ಗ್ರೂಪ್ ಹಾಕ್ತಿ, ಎಲ್ಲರೂ ಖುಷಿ ಪಡ್ತಿದ್ದೀರಾ ಪುಟ ಎಲ್ಲರೂ? ಎಸ್ ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರೈಮ್ ಎಲ್ಲ ಇದನ್ನ ಹೇಳಿ ಅಂತ ಹೇಳ್ಕೊಡ್ತೀನಿ. ಇದೆಲ್ಲ ನಿಮ್ಗೆ ಒಂದ್ 5 ನಿಮಿಷ ಚೇಂಜ್ ಬೇಕಲ್ವಾ? ಈಗ ಕ್ಲಾಸ್ ಅಲ್ಲಿ ಕೂತಿರ್ತೀರಾ, ನೀವು ಅಬಕಾಸ್ ಮಾಡ್ತಾ ಇರ್ತೀರಾ, ನಿಮ್ಗೂ ಚೇಂಜಸ್ ಬೇಕಲ್ವಾ? ಅವಾಗ ಏನ್ ಮಾಡ್ಬೇಕು ಗೊತ್ತಾ? ನಾನು ಹೇಳಲ್ಲ ಇವಾಗ ನಿಮ್ಗೆ? ನನ್ನ ನೋಡ್ತಾ ಇರಿ ಎಲ್ಲರೂ. See children, all of you ನೋಡ್ತಾ ಇರಿ ಎಲ್ಲರೂ. ಕಣ್ಮುಚ್ಕೊಳ್ಳಿ, ಎಲ್ಲರೂ ಕಣ್ಮುಚ್ಕೊಳ್ಳಿ. ಕಣ್ಮುಚ್ಚಿದ್ರೆ ಎಲ್ಲರೂ ಸ್ಟ್ರೈಟ್ ಕೂತ್ಕೊಳ್ಳಿ. ಸಿಟ್ ಪ್ರಾಪರ್ಲಿ, ಸ್ಟ್ರೈಟ್ ಬೆನ್ನು ಹೀಗೆ ಸ್ಟ್ರೈಟ್ ಇರ್ಲಿ, ಹೀಗೆ ಸ್ಟ್ರೈಟ್ ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಆಲ್ ಆಫ್ ಯು. ಕ್ಲೋಸ್ ಮಾಡಿ ಐಸು, ಟೈಟ್ಲಿ ಕ್ಲೋಸ್ ಮಾಡಿ, ಟೈಟ್ಲಿ. ರಿಲ್ಯಾಕ್ಸ್, ಹೀಗೆ ಇರಿ. 1 2 3 4 5. Slowly open your eyes. Slowly, slowly, slowly. ಓಕೆನಾ? ಮಾಡಿದ್ರೆ ಎಲ್ಲರೂ ನೋಡಿ. ಮತ್ತೆ ಇನ್ನೊಂದು ಹೇಳ್ಕೊಡ್ತೀನಿ. ನಿಮ್ಗೆ ಏನ್ ಗೊತ್ತಾ, ಒಂದೇ ಸಮ ಕೂತ್ಕೊಂಡು ನಿಮ್ಗೆ ಮಾಡಕ್ ಆಗಲ್ಲ, ನಿಮ್ಗೆ ಚೇಂಜಸ್ ಬೇಕು ಅನ್ಸುತ್ತೆ, ಆಮೇಲೆ ಮತ್ತೆ ಕ್ಲಾಸ್ ಮಾಡಿದ್ರೆ, ಓಕೆನಾ? ಈಗ ನನ್ನ ನೋಡ್ತಾ ಇರಿ, ನಾನು ಏನ್ ಮಾಡ್ತೀನಿ ನೋಡ್ತಾ ಇರಿ, ಆಮೇಲೆ ನೀವ್ ಮಾಡ್ಬೇಕು, ಓಕೆನಾ? ನೋಡಿ, ಈ ಫಿಂಗರ್ ಹೀಗೆ ಇಟ್ಕೊಳ್ಳಿ, ಈ ಫಿಂಗರ್ ಹೀಗೆ ಇಟ್ಕೋಬೇಕು. ಇಟ್ಕೊಂಡಿದ್ದೀರಾ? ಇಲ್ಲಿ ಇಲ್ಲಿ ನಿಮ್ದು ಐಬ್ರೋ ಇದೆಯಲ್ಲ, ಇಲ್ಲಿ ಜಾಯಿಂಟ್ ಮಾಡಿ, ಜಾಯಿಂಟ್ ಮಾಡಿ, ಓಕೆನಾ? ಜಾಯಿಂಟ್ ಮಾಡಿದೀರಾ? ಗುಡ್. ಕೆಳಗಡೆ ಕೆಳಗಡೆ ಪುಟ, ಸನ್ನಿಧಿ ಸ್ವಲ್ಪ ನಿಯರ್, ಕೆಳಗಡೆ ಕೆಳಗಡೆ, ಓಕೆನಾ? ಈಗ ನಾನು ಏನ್ ಮಾಡ್ತೀನಿ ನೋಡ್ಕೊಳ್ಳಿ, ಆಮೇಲೆ ಮಾಡಿ, ಓಕೆನಾ? ಈಗ
ರೌಂಡ್ ಸರ್ಕಲ್ ಮಾಡ್ಬೇಕು. 1 ಔಟ್ಲೈನ್ 2 3 4 5 6 7 8 9 10. Circle in 1 2 3 4 5 6 7 8 9 10. ಸ್ಟಾಪ್. ನೋಡಿ ಹೀಗೆ ನೀವೆಲ್ಲರೂ ಮಾಡಿ, ನಾನು ಮಾಡಿ ತೋರಿಸಿದ್ದೀನಲ್ವಾ, ಎಲ್ಲರೂ ಸ್ವಲ್ಪ ಹೀಗೆ ಡೌನ್ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ. ಆಮೇಲೆ ಹೀಗೆಲ್ಲ ಉಜ್ಜಬೇಡಿ, ಹೀಗೆ ಸುಮ್ಮನೆ ಸರ್ಕಲ್ ಹೀಗೆ ಹೀಗೆ ಹಣೆನ ಹೀಗೆ ಇದ್ ಮಾಡ್ಕೊಂಡು ಮಾಡಿ. ಓಕೆ, ಸಾಫ್ಟ್ ಆಗಿ ಮಾಡ್ಬೇಕು. ಮಾಡಿ. 1 2 3 4 5 6 7 8 9 10. ಮತ್ತೆ ಔಟ್. 1 2 3 4 5 6 7 8 9 10. ಇದನ್ನೆಲ್ಲ ಹೀಗೆಲ್ಲ ಮಾಡ್ಬಾರ್ದು. ಏನ್ ತಲೆನೋವಿದೆ ಎಲ್ರಿಗೂ? ಇಲ್ಲ ಅಲ್ವಾ? ಹೀಗೆಲ್ಲ ಅಲ್ಲ. ತಲೆನೋವಿದ್ರೆ ವಿಕ್ಸ್ ಹಚ್ಕೋಬೇಕು ಅಲ್ವಾ? ನೋಡಿ ಹೀಗೆ ಹೀಗೆ ಇಟ್ಕೊಂಡು ಹೀಗೆ ಮಾಡಿ, ಹೀಗೆ ಇರ್ಬೇಕು. ಫಿಂಗರ್ಸ್ ಎಲ್ಲ ಮತ್ತೆ ಓಪನ್ ಮಾಡಿ ಹೀಗೆ ಮಾಡ್ಬೇಕು. ಆಯ್ತಾ? 10 ಮಾಡಿದ್ರೆ ಎಲ್ಲರೂ? ಓಕೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಓಕೆನಾ? ರಿಲ್ಯಾಕ್ಸ್ ಆಗಿದ್ದೀರಾ? ಅಶ್ವಿನಿ ಮ್ಯಾಮ್ ಕ್ಲಾಸ್ ಸಾಕಾ ಇವತ್ತು? ಗ್ರೂಪಿಗೆ ಕಳಿಸಿ. ಶಿವಗಂಗಾ ಮ್ಯಾಮ್, ಗ್ರೂಪ್ಗೆಲ್ಲ ಅಶ್ವಿನಿ ಮ್ಯಾಮ್ ಇದಾರಾ? ಅಶ್ವಿನಿ ಮ್ಯಾಮ್, ಶಿವಗಂಗಾ ಮ್ಯಾಮ್ ನಡೆಸ್ತೀರಾ? ಶಿವಗಂಗಾ ಮ್ಯಾಮ್, ನೀವು ನಡೆಸ್ತಿದ್ದೀರಾ? ಹೇಳಿ. ನೀವು ನಡೆಸ್ತೀರಾ? ನೀವು ನಡೆಸ್ತಾ ಇದ್ದೀರಾ? ಇಲ್ಲ ಇಲ್ಲ, ಮಾಡಿ ಮಾಡಿ. ಆಯ್ತಲ್ವಾ ಮೇಡಮ್? ಅಬಾಕಸ್ ಆಯ್ತಲ್ವಾ? 6:55. ಇವತ್ತು ಓಕೆ ಮೇಡಮ್. ಓಕೆ ಲತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಕ್ಕಳೇ. ಥ್ಯಾಂಕ್ ಯು. ನಮ್ಮ ಲತಾ ಮೇಡಮ್ ನಿಮ್ಮೆಲ್ರಿಗೂ ನಿಮಗೆ ಅಬಾಕಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾನೆ ಇದ್ದಾರೆ. ಅವ್ರಿಗೆ ಎಲ್ರು ಕೂಡ ನಾವೆಲ್ಲರೂ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸೋಣ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶಿವಗಂಗಮ್ಮ ಮೇಡಮ್, ಇವಾಗ ಮಕ್ಕಳೇ ಧ್ಯಾನದ ಬಗ್ಗೆ ನಿಮಗೆ ಅದರಿಂದ ಏನು ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರನ್ನ ನಾವು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇವೆ. ವೆಲ್ಕಮ್ ಮೇಡಮ್. ನಮಸ್ಕಾರ. ನಮಸ್ಕಾರ ಅಶ್ವಿನಿ ಮ್ಯಾಮ್. ಎಲ್ಲ ಆತ್ಮಗಳಿಗೆ ನನ್ನ ನಮಸ್ಕಾರಗಳು. ಹಾಯ್ ಮಕ್ಳ. ಹಾಯ್ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಧ್ಯಾನ ಮಾಡ್ತಾ ಇದ್ದೀರಾ ಎಲ್ರುನು? ಧ್ಯಾನ ಮಾಡ್ತಾ ಇದ್ದೀರಾ ಎಲ್ರುನು? ಎಸ್ ಮ್ಯಾಮ್. ಹೇಗಿದೆ ಧ್ಯಾನ? ಚೆನ್ನಾಗಿದೆ. ಚೆನ್ನಾಗಿದೆ. ಎಷ್ಟೊತ್ ಮಾಡ್ತಾ ಇದ್ದೀರಾ ಮಕ್ಳ? 10 minutes. 10 ಮಿನಿಟ್. ನೈಟ್ ಮಾತ್ರ? ಸಾಯಂಕಾಲ ಮಾಡ್ತೀರಾ ಬೆಳಗ್ಗೆನು ಮಾಡ್ತಾ ಇದ್ದೀರಾ? ಬೆಳಿಗ್ಗೆ ಮಾಡ್ತಾ ಇದ್ರಿ. ಗುಡ್ ಗುಡ್ ಗುಡ್. ಎಲ್ಲ ನಮ್ ಜಾಣ ಮಕ್ಳು. ಧ್ಯಾನದಿಂದ ನಮ್ಗೆ ಏನ್ ಸಿಗುತ್ತೆ ಅಂತ ಗೊತ್ತಾ ಮಕ್ಳ? ಶಾಂತಿ ಸಿಗುತ್ತೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಎಲ್ಲ ಸಿಗುತ್ತೆ ನಮ್ಗೆ. ನಾವು ಧ್ಯಾನ ಮಾಡ್ತಾ ಇದ್ರೆ ನಮ್ಗೆ ಆರೋಗ್ಯ ಮತ್ತೆ ಎಜುಕೇಶನ್ ವಿದ್ಯಾ ಚೆನ್ನಾಗ್ ಬರುತ್ತೆ ನಮ್ಗೆ. ಅದ್ರಿಂದ ನಾವು ನಮ್ ವಯಸ್ಸು ಎಷ್ಟಿದೆಯೋ ಅಷ್ಟೊತ್ತು ಧ್ಯಾನ ಮಾಡ್ಬೇಕು. ಮಾಡ್ತೀರಾ ಇನ್ಮೇಲೆ ಎಲ್ರುನು? ಯಾಕಪ್ಪ ನಗ್ತಾ ಇದೀಯ ನೀನು? ನೋಡು, ಧ್ಯಾನದಿಂದ ನಮ್ಗೆ ತೃಪ್ತಿ ಹೆಂಗ್ ಸಿಗುತ್ತೆ ಅಂದ್ರೆ ನಮ್ ಪತ್ರಿಜಿ ಗುರುಗಳು ಹೇಳಿದ್ದಾರೆ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ರಿ ಇವಾಗ ತಾಳ್ಮೆಯಿಂದ ಎಲ್ರುನು. ತೃಪ್ತಿ, ಆಧ್ಯಾತ್ಮಿಕತೆ ತೃಪ್ತಿ, ನಿಜವಾದ ಆಧ್ಯಾತ್ಮಿಕತೆಯಿಂದ ನಿಜವಾದ ತೃಪ್ತಿ ಲಭಿಸುತ್ತದೆ. ಆಧ್ಯಾತ್ಮಿಕತೆಯಾಗಿ ಇದ್ದೀವಿ ಎಂದರೆ ಆಧ್ಯಾತ್ಮಿಕ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂದು. ಆಧ್ಯಾತ್ಮಿಕವಾಗಿ ಇದ್ದೇವೆ ಎಂದರೆ ಮೂಢ ಧರ್ಮ ನಂಬಿಕೆಗಳನ್ನು ದಾಟಿ ಮುನ್ನಡೆಯುವುದೇ ಆಧ್ಯಾತ್ಮಿಕವಾಗಿ ಇದ್ದೇವೆ ಎಂದರೆ. ಆಚಾರ ಕರ್ಮಗಳಿಂದ ಕರ್ಮಕಾಂಡ ದೂರ ಇರುತ್ತೆ ಧ್ಯಾನ ಮಾಡೋದ್ರಿಂದ. ಅದರಲ್ಲಿನ ಅಂತರಾರ್ಥಗಳನ್ನು ತಿಳಿಯುವುದು ಅಂದರೆ ಆಚಾರ ಕರ್ಮಗಳನ್ನು ಕುರುಡರಾಗಿ ಆಚರಿಸಿದಲ್ಲದನ್ನ ಅಂತರಾರ್ಥಗಳನ್ನು ತಿಳಿದು ನಡೆದುಕೊಳ್ಳುವುದು.
ಆಧ್ಯಾತ್ಮಿಕವಾಗಿ ಇರುವುದು ಎಂದರೆ ಮಾನವೀಯ ಮೌಲ್ಯಗಳನ್ನು ಮರಳಿ ಪಡೆಯುವುದು. ಆಧ್ಯಾತ್ಮಿಕವಾಗಿ ಇರುವುದು ಎಂದರೆ ನಮ್ಮ ದೈವಿಕತೆಯನ್ನು ಮರಳಿ ಗಳಿಸುವುದು. ನಾವೆಲ್ಲರೂ ವೃಕ್ಷ ದೇವರುಗಳಂತೆ ಸಿದ್ಧವಾಗುವೆವು ಧ್ಯಾನ ಮಾಡೋದ್ರಿಂದ. ವೃಕ್ಷಗಳಂದ್ರೆ ಗೊತ್ತಾ? ಆ ತರ ನಾವು ಪಡಿಬಹುದು, ಮರಳಿ ಪಡಿಬಹುದು. ಆಧ್ಯಾತ್ಮಿಕ ಮೌಲ್ಯಗಳನ್ನು ಮರಳಿ ಪಡೆಯುವುದು. ಆಧ್ಯಾತ್ಮಿಕವೆಂದರೆ ನಮ್ಮ ದೈವಿಕತೆಯನ್ನು ಮರಳಿ ಗಳಿಸುವುದು. ನಾವೆಲ್ಲರೂ ವೃಕ್ಷ ದೇವರುಗಳಂತೆ ಸಿದ್ಧವಾಗುವೆವು. ಮಾರ್ಗದಲ್ಲಿರುವ ಬೀಜ ದೇವರುಗಳು. ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಲೇಖನಗಳನ್ನು ಓದಿದಾಗ ನಾವು ಆಧ್ಯಾತ್ಮಿಕ ತೃಪ್ತಿಯನ್ನು ಪಡೆಯುವುದು. ಪಿರಮಿಡ್ ಮಾಸ್ಟರ್ಗಳೆಲ್ಲರೂ, ನಾವೆಲ್ಲರೂ ಇವಾಗ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಅಂದ್ರೆ ಪಿರಮಿಡ್ ಮಾಸ್ಟರ್ಗಳು ನೀವು, ಹೌದಾ? ಆಧ್ಯಾತ್ಮಿಕತೆ ತೃಪ್ತಿಗೆ ಉದಾಹರಣೆಯಂತೆ ಇರುವವರು ಬೀಜ ದೇವರು, ವೃಕ್ಷ ದೇವರು. ಸಮಸ್ತ ಪ್ರಾಣಿಗಳು ಬೀಜ ದೇವರುಗಳು. ನೀವು ಒಂದು ಅಸ್ತಿತ್ವದಂತೆ ಸಿದ್ಧರಾಗ್ತೀರಾ ನೀವು ಧ್ಯಾನ ಮಾಡೋದ್ರಿಂದ. ಆಗ ನೀವು ವೃಕ್ಷ ದೇವರ ಆದಂತೆ. ಅಂದರೆ ನೀವು ಆತ್ಮದ ಅಸ್ತಿತ್ವವನ್ನು ಅರಿತರೆ ವೃಕ್ಷ ದೇವರು ಆಗಲು ಸಾಧ್ಯ. ಅಂದ್ರೆ ಧ್ಯಾನ ಮಾಡಿ ನಾವು ಆತ್ಮ ಹರ್ತ್ರೆ ವೃಕ್ಷ ದೇವರಂತೆ ಆಗಲು ಸಾಧ್ಯ. ನಾವು ಒಂದು ಮರ ಹೆಂಗೆ ಗಾಳಿ ಬರ್ಲಿ, ಮಳೆ ಬರ್ಲಿ, ಏನೇ ಬಿಸಿಲು ಬರ್ಲಿ, ಎಷ್ಟು ಚೆನ್ನಾಗಿ ನಿಂತಿರುತ್ತಲ್ವಾ? ಅದ್ಯಾರನ್ನಾದ್ರೂ ಕೇಳುತ್ತಾ? ನನಗೆ ಗಾಳಿ ಬೀಸ್ತಾ ಇದೆ, ಬಿಸಿಲು ಬೀಳ್ತಾ ಇದೆ, ನೀರ್ ಕೇಳುತ್ತಾ? ಕೇಳಲ್ಲಲ್ವಾ? ಹಂಗೆ ನಾವು ಕೂಡ ಆ ತರ ಸಿದ್ಧವಾಗ್ತೀವಿ. ಧ್ಯಾನ ಮಾಡೋದ್ರಿಂದ ಸಿದ್ಧರಾಗ್ತೀವಿ. ಚಿಕ್ಕ ಅಕ್ಷರಗಳು ದೊಡ್ಡ ಅಕ್ಷರಗಳಾಗಿ ರೂಪುಗೊಳ್ಳಬೇಕು. ಅಂದರೆ ಶಿಶು ಆತ್ಮದಿಂದ ಅನಂತಾತ್ಮದವರೆಗೂ ಅದೇ ಆತ್ಮದ ಮಹತ್ವಾರದ ಪಯಣ. ಇದು ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಸಿಗ್ತವೆ ಮಕ್ಕಳ. ಪ್ರತಿ ಪುರೋಗಮನದ ಹಂತದಲ್ಲಿಯೂ ಈ ಪಯಣ ಬಹಳ ಮಹತ್ವಪೂರ್ಣವಾಗಿ ಇರುತ್ತದೆ. ಹೇಗೆ ಅಂದರೆ, ಆಗಲೇ ಹುಟ್ಟಿದ ಮಗುವಿನಂತೆ ಮುದ್ದಾಗಿ ಸಿಹಿಯಾಗಿ, ನೆಲದ ಮೇಲೆ ಅಂಬೆಗಾಲಿಡುವ ಮಗುವಿನಂತೆ ಸುಂದರವಾಗಿ, ಆಧ್ಯಾತ್ಮಿಕವಾಗಿ ಮುದ್ದಾದ ಚಿಕ್ಕ ಮಗುವಿನಂತೆ, ಹದಿಹರಿಯದ ಆಕರ್ಷಣೆ ಉಳ್ಳವರಂತೆ, ದೈವಿಕವಾದ ವಯಸ್ಕರಂತೆ, ಮೃದು ಮಧುರವಾದ ವೃದ್ಧರಂತೆ, ಹೀಗೆ ಒಂದು ವೃಕ್ಷ ದೇವರ ಬಗ್ಗೆ ಎಷ್ಟು ಬೇಕಾದರೂ ಹೇಳಬಲ್ಲೆವು. ನಾವು ಧ್ಯಾನ ಮಾಡೋದ್ರಿಂದ ಆ ತರ ತಯಾರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳ. ಇದು ಅಂದರೆ ವೃಕ್ಷ ದೇವರನ್ನು ವರ್ಣಿಸಲು ಪದಗಳು ಸಾಲುವುದಿಲ್ಲ. ಆತ್ಮದ ವಯಸ್ಸು ಈಗ ನಮ್ಗೆ ಚಕ್ರಗಳು ಇರ್ತವೆ. 7 ಚಕ್ರಗಳಿದಾವೆ ಮಕ್ಕಳ. ಎಲ್ರಿಗೂನು 7 ಚಕ್ರ ಇದೆ ನಮ್ಗೆ. ಗೊತ್ತಾ ಚಕ್ರಗಳು ಅಂದ್ರೆ? ಯಾರಿಗಾದ್ರೂನು ಗೊತ್ತಿರಲಿದೆ ಇದೆ. ಶೇಷವ ಆತ್ಮ ಅಂದ್ರೆ ಮೂಲಾಧಾರ ಚಕ್ರ ಬರುತ್ತೆ. ಶೇಷವ ಆತ್ಮ ಅಂದ್ರೆ ಮೂಲಾಧಾರ ಬರುತ್ತೆ. ಬಾಲಾತ್ಮ ಅಂದ್ರೆ ಸ್ವಾಧಿಷ್ಠಾನ ಬರುತ್ತೆ. ಯೌವನ ಆತ್ಮ ಅಂದ್ರೆ ಮಣಿಪೂರಕ ಬರುತ್ತೆ. ಪ್ರೌಢ ಪರಿಪಕ್ಷ ಆತ್ಮ ಅನಾಹತ ಅಂದ್ರೆ ಹೃದಯ ಚಕ್ರ ಬರುತ್ತೆ. ವೃದ್ಧಾತ್ಮ ವಿಶುದ್ಧ ಅಂದ್ರೆ ಗಂಟಲಿನ ಹತ್ರ ಬರುತ್ತೆ. ವಿಮಾಕತ್ವ ಆಜ್ಞಾ ಅಂದ್ರೆ ನಮ್ಮ ಹಣೆ ಭಾಗದಲ್ಲಿ ಬರುತ್ತೆ. ಅನಂತಾತ್ಮ ಅಂದ್ರೆ ಸಹಸ್ರ ನಮ್ಮ ತಲೆ ಭಾಗದಲ್ಲಿ ಬರುತ್ತೆ. 7 ಚಕ್ರಗಳು ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ ಮಕ್ಕಳ. ಮೂಲಾಧಾರ ಅಂದ್ರೆ ನಮ್ಮ ಸೊಂಟದಿಂದ ಕೆಳಗಡೆ ಬರುತ್ತೆ. ಮಣಿಪುರ ಅಂದ್ರೆ ಇನ್ನು ಸ್ವಲ್ಪ ಮೇಲೆ ಬರುತ್ತೆ. ಸ್ವಾಧಿಷ್ಠಾನ. ಮಣಿಪುರ ಅಂದ್ರೆ ನಮ್ಮ ಒಕ್ಲ ಇದೆಯಲ್ವಾ, ನಮ್ಮ ಒಕ್ಲ ಅಲ್ಲಿ ಬರುತ್ತೆ. ಅನಾಹತ ಅಂದ್ರೆ ಹೃದಯ ಭಾಗದಲ್ಲಿ ಬರುತ್ತೆ. ವಿಶುದ್ಧ ಅಂದ್ರೆ ಗಂಟ್ಲಿನ ಭಾಗ ಬರುತ್ತೆ. ಆಜ್ಞಾ ಅಂದ್ರೆ ಹಣೆ ಭಾಗ ಬರುತ್ತೆ. ಸಹಸ್ರ ಅಂದ್ರೆ ನಮ್ ತಲೆ ಭಾಗದಲ್ಲಿ ಬರುತ್ತೆ. ನಮ್ಗೆ 7 ಚಕ್ರಗಳಿದಾವೆ ಮಕ್ಳ. ಅದು ಗೊತ್ತಾ ಎಲ್ರಿಗೂನು? ಗೊತ್ತಲ್ವಾ? ಧ್ಯಾನ ಮಾಡ್ತಾ ಹೋದ್ರೆ ಅದೆಲ್ಲ ನಮಗ್ ಗೊತ್ತಾಗುತ್ತೆ ಮಕ್ಳ. ಇಷ್ಟು ನಮ್ಮ ಧ್ಯಾನದ ಮಾಸ್ಟರ್ಗಳು, ನಮ್ಮ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿರೋದು. ಇದನ್ನ ಪತ್ರಿಜಿ ಗುರುಗಳು ನೋಡಿದಿರಲ್ವಾ ಎಲ್ರೂನು? ಅಂದ್ರೆ ಇವಾಗ ಎಲ್ರೂನು ನೋಡಿ ಪರಿಚಯ ಮಾಡ್ಕೋಬೇಕು ಅವ್ರನ್ನ. ಪತ್ರಿಜಿ ಗುರುಗಳು ನೋಡ್ರಿ, ಕಾಣ್ತಾ ಇದಾರ? ಇವ್ರು ನಮ್ಮ ಪತ್ರಿಜಿ ಗುರುಗಳು. ನಮ್ಗೆ ಎಲ್ರಿಗೂ ಧ್ಯಾನ ಕಲಿಸ್ಕೊಟ್ಟ ಮಹಾತ್ಮರಂದ್ರೆ ಇವ್ರೇನೆ.
ನಮ್ಮ ಪತ್ರಿಜಿ ಗುರುಗಳಿಂದ ನಾವು ಎಲ್ಲರೂ ಧ್ಯಾನ ಕಲಿಸ್ತಾ ಇದ್ದೀವಿ. ನೀವು ಕೂಡ ನಮ್ಮ ಪತ್ರಿಜಿ ಗುರುಗಳ ತರ ಆಗ್ಬೇಕು ಮುಂದಿನ ದಿನಗಳಲ್ಲಿ. ಹೌದಾ ಮಕ್ಳ? ಮತ್ತೆ ಈಗ ಅವರು ಇನ್ನೂ ಒಂದು ಸಂದೇಶ ಹೇಳಿದರೆ, ಗುರುವಾಣಿ ಹೇಳ್ತೀನಿ ನಾನು. ಆತ್ಮನೋ ಅಥವಾ ಪರಮಾತ್ಮನು ಅಥವಾ ಪರಿಪೂರ್ಣ ಸತ್ಯವು ಮೂಲತಃ ಒಂದೇ ಆಗಿರುತ್ತದೆ, ಒಂದೇ ರೀತಿ ಇರುತ್ತದೆ. ಸಾಗರದ ಒಂದು ಬಿಂದು ಮತ್ತು ಮರದ ಒಂದು ಬೀಜದಲ್ಲಿ ವ್ಯತ್ಯಾಸ ಇರದು. ಗಾತ್ರದಲ್ಲಿ ವ್ಯತ್ಯಾಸ ಇರಬಹುದು, ಋಣಾತ್ಮಕವಾಗಿ ಯಾವುದೇ ವ್ಯತ್ಯಾಸ ಇರೋದು ನಮ್ಮ ಮನಸ್ಸು. ಗಾತ್ರವನ್ನು ನಿರ್ಧರಿಸುತ್ತದೆ, ಚಿಕ್ಕದು ಮತ್ತು ದೊಡ್ಡದು ಎರಡೂ ಆಗುವುದಿಲ್ಲ, ಅದು ಶ್ರೇಷ್ಠವಾಗಿರುತ್ತದೆ. ಜಗತ್ತಿನ ಭಾಗವೆಂದು ನೀವು ಯೋಚಿಸಿದರೆ ನೀವು ಅತ್ಯಂತ ಆಗಿರುವಿರಿ. ಆಗ ನೀವು ಧೂಳಿನ ಕಣಕ್ಕೂ ಸಮವಾಗಿರುವಿರಿ. ಆತ್ಮನು ಕೇವಲ ಬ್ರಹ್ಮನು ಒಂದು ಭಾಗವಾಗಿರುವುದಿಲ್ಲ, ಅದೊಂದು ಸಣ್ಣದಾದ ಕಿಡಿಯಲ್ಲಿ ಮೂಲಾತ್ಮ. ನೀವು ಆತ್ಮನೇ ಆಗಿರುವಿರಿ. ಅದನ್ನು ನೀವು ಅರಿಯುವ ಅವಶ್ಯಕತೆ ಇರುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಯಾವ ರೀತಿಯ ಸಮಸ್ಯೆಗಳೂ ಇವೆ ಎಂದು ಅರಿತುಕೊಳ್ಳಬೇಕು. ನಿಮ್ಮ ಮನಸ್ಸು ಅಶುದ್ಧವಾಗಿ ಋಣಾತ್ಮಕತೆಯಲ್ಲಿರುವಾಗ, ವಿವೇಚನೆಯಿಂದ ಕಳೆದುಕೊಂಡಾಗ ಅದೇ ನವೀಕರಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ನರಕವನ್ನು ಸೃಷ್ಟಿಸಿಕೊಳ್ಳುತ್ತಾನೆ. ನಮ್ಮ ಮನಸ್ಸು ಮತ್ತು ಆಲೋಚನೆಗಳ ನಡುವೆ ಇರುವ ವ್ಯತ್ಯಾಸವೇ ನಿಮಗೂ ಮತ್ತು ಋಷಿಗಳಿಗೂ ಇರುವ ವ್ಯತ್ಯಾಸ. ನಮ್ಮ ಆಲೋಚನೆಗಳು ಯಾವ ತರ ಇರ್ತಾವೋ ಆ ತರ ಋಷಿಗಳಿಗೂ ನಮಗೂ ಇರುವ ವ್ಯತ್ಯಾಸ ಆಗ್ತಾ ಇದೆ ಮಕ್ಕಳ. ಋಣಾತ್ಮಕ ಯೋಚನೆಗಳನ್ನು ಋಷಿಗಳ ಹಾಗೆಯೇ ಗಮನಿಸಿ ಮುಂದೆ ಹೋಗಲು ಬಿಡುತ್ತಾರೆ. ಆದರೆ ನೀವು ಅದನ್ನು ಗಟ್ಟಿಯಾಗಿ ಹಿಡಿದು ಆ ಕೆಟ್ಟ ಯೋಚನೆಯನ್ನು ಮುಂದುವರಿಸುವ ಕಾರಣ ಅದೇ ನರಕವನ್ನು ಸೃಷ್ಟಿಸುತ್ತದೆ. ಧ್ಯಾನದ ದಾರಿಯಲ್ಲಿ ನೀವು ಅಭ್ಯಾಸ ಮಾಡಬೇಕು. ಅಲ್ಲಿ ನೀವು ಈ ಪ್ರಕ್ರಿಯೆಯನ್ನು ಕಲಿಯಬೇಕು. ಅದಕ್ಕಾಗಿ ಕೇವಲ ಸಂಗತಿಗಳು ಕಲಿಯಬೇಕು. ಒಂದು ಯೋಚನೆ ನಿಮಗೆ ಬಂದ ಕೂಡಲೇ ಆ ಯೋಚನೆಯಲ್ಲೇ ನೀವು ಮುಳುಗುವಿರ. ಎಚ್ಚರಿಕೆ ಇಲ್ಲದೆ ಹೋದಲ್ಲಿ ಅದು ನಿಮ್ಮನ್ನು ಹಿಡಿದಿಡುತ್ತದೆ. ಆದ್ದರಿಂದ ಪಾರಾಗುವುದು ಕಲಿಯಬೇಕು. ಒಂದಾದ ನಂತರ ಒಂದು ಯೋಚನೆ ಬರುತ್ತಲೇ ಇದ್ದಲ್ಲಿ ಆಗ ನಿಮ್ಮ ಮನಸ್ಸಿಗೆ ಏನಾಗುವುದು? ಆಗ ನಿಮ್ಮ ಮನಸ್ಸು ಯೋಚನೆಗಳು ದೊಡ್ಡ ಪಟ್ಟಿಯೇ ಆಗುವುದು. ಅದರಲ್ಲಿ ಬಯಕೆಗಳು, ಇಚ್ಛೆಗಳು, ಬೇಕುಗಳು ತುಂಬಿರುತ್ತವೆ. ಅವುಗಳನ್ನು ಅನೇಕ ವಿಭಾಗಗಳಾಗಿ ಮಾಡಬಹುದು. ಈ ರೀತಿಯ ನಂತರ ಯೋಚನೆಗಳಿಂದ ನೀವು ನರಕವನ್ನೇ ಸೃಷ್ಟಿ ಮಾಡಿಕೊಳ್ಳುತ್ತೀರಾ. ನನ್ನದು ಎಂಬು ಹೇಳುವುದು ನಿಮ್ಮ ಮನಸ್ಸಿನ ಅಭ್ಯಾಸ. ಆದರೆ ನಾನು ಎನ್ನುವುದು ಒಂದು ಅಜ್ಞಾನ. ನಿಮ್ಮ ಸ್ವರೂಪದ ವಿಸ್ತರಣೆಗೆ ಅದು ಅಡ್ಡಿಯಾಗಿರುತ್ತದೆ. ತಮ್ಮ ಸಮಸ್ಯೆಗಳಿಗೆ ಮತ್ತು ತೊಂದರೆಗಳಿಗೆ ಮಾನವರು ಅನ್ಯರನ್ನು ದೂರ ಪ್ರವೃತ್ತಿ ಇದೆ. ಪ್ರಕೃತಿಯನ್ನು ಮತ್ತು ದೇವರನ್ನು ಅವನು ದೂರಿಸುತ್ತಾನೆ. ತನ್ನ ಅಜ್ಞಾನದ ದೇವರು ಯಾವ ರೀತಿ ಜವಾಬ್ದಾರರಾಗುತ್ತಾನೆಂದು ಅವರು ಯೋಚಿಸುವುದೇ ಇಲ್ಲ. ನಿಮ್ಮ ನರಕಗಳಿಗೆ ದೇವರು ಹೇಗೆ ಬಾಧ್ಯಸ್ಥನಾಗುತ್ತಾನೆ? ಮಾನವನ ಕೆಳಗಿನ ಹಂತದಲ್ಲಿ ಅಜ್ಞಾನವಿದ್ದು ನಂತರ ಹಿಡಿತ ಜ್ಞಾನ ಬರುತ್ತದೆ. ಆದರೆ ನಂತರ ಶಾಶ್ವತ ಕಡೆಗೆ ಪರಿಪೂರ್ಣತೆ ಬರುತ್ತದೆ. ಆಗ ಪರಿಪೂರ್ಣತೆಯನ್ನು ನಿಮಗೆ ಕಾರ್ಯವನ್ನು ನಿಗದಿ ಮಾಡುತ್ತದೆ. ಈಗಾಗಲೇ ಒಂದು ಕಾರ್ಯಗಳನ್ನು ನಿಗದಿ ಮಾಡದೆ ಎಂದು ತಿಳಿಯಬಾರದು. ಆದರೆ ಪ್ರಸ್ತುತ ನೀವು ಮರಳಬೇಕೆಂದು ನಿಗದಿ ಮಾಡದೆ, ಏಕೆಂದರೆ ಅದನ್ನು ನಿಜವಾಗಿಯೂ ಸೃಷ್ಟಿಸಿಕೊಂಡಿರುವುದಾಗಿದೆ. ಬೆಳವಣಿಗೆಯ ಉನ್ನತಿಗೆ ಮಟ್ಟದಲ್ಲಿ ಪರಿಪೂರ್ಣ ವಿವೇಕವನ್ನು ಮಾನವ ಬಳಸಿರುವುದನ್ನು ಋಷಿಗಳು ಕಾಣುತ್ತಿದ್ದಾರೆ. ಕೃಷ್ಣನ ಮೋಸ ಮತ್ತು ಬುದ್ಧರಂತರವರು ಮುನ್ನಡೆಸುತ್ತಿದ್ದು ಇಂದಿಗೂ ಜನರು ಅವರನ್ನು ಗೌರವಿಸುತ್ತಾ ಭಕ್ತಿ ತೋರುತ್ತಿದ್ದಾರೆ. ಅವರೆಲ್ಲರೂ ಶಾಶ್ವತ ಅನಂತತೆಯ ಮೂಲದಿಂದ ಬಂದವರು. ಅದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲಿ. ನಿನ್ನ ಅಪೂರ್ಣ ಮಾಡಿರುವ ಕೆಲಸಗಳನ್ನು ಪೂರ್ಣ ಮಾಡಲು
ಇಂದು ಮುಂಜಾನೆ ಹೇಗೆ ಬೇಗ ಏಳಬೇಕಾಗುತ್ತದೆ, ಅದೇ ರೀತಿಯಲ್ಲಿ ನಿಮಗೆ ನಿಗದಿ ಮಾಡಿರುವ ಕಾರ್ಯಗಳನ್ನು ಪೂರ್ಣ ಮಾಡಲು ಈಗ ಜನಿಸುವಿರಾ. ಇದೇ ಜೀವಾತ್ಮದಲ್ಲಿ ಅದನ್ನು ಪೂರ್ಣ ಮಾಡುವುದು ಅಥವಾ ಮಾಡದೇ ಇರುವುದು ಭಿನ್ನ ಸಂಗತಿ. ನಿಮ್ಮಲ್ಲಿ ಏಕೆ ಬಯಕೆ ಇದ್ದಿದ್ದರಿಂದ ಪುನಃ ಹೊಂದುವಿರ, ಈ ಕಾರಣದಿಂದ ಕಾರ್ಯ ಮಾಡುವಿರ. ಅಂದ್ರೆ ನಾವು ಧ್ಯಾನ ಜ್ಞಾನ ತಿಳ್ಕೊಳ್ಳೋದ್ರಿಂದ ಇದೆಲ್ಲ ನಮ್ಗೆ ಅರ್ಥ ಆಗುತ್ತೆ ಮಕ್ಳ. ಅದರಿಂದ ಎಲ್ರೂ ಕೂಡ ನಿಮಗೆ ಟೈಮ್ ಸಿಕ್ತಾಗ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕುತ್ಕೊಂಡು ನೀವು ಧ್ಯಾನ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಜ್ಞಾನ ಸಿಗುತ್ತೆ ಮಕ್ಳ. ನಮಗೂ ಕೂಡ ಇದಕ್ ಮುಂಚೆ ನಾವು ಧ್ಯಾನ ಅಂದ್ರೆ ಏನು ಅಂತ ನಮಗೂ ಗೊತ್ತಿರ್ಲಿಲ್ಲ. ನಾವು ದಡ್ರಾಗಿದ್ವಿ. ಇವಾಗ ಧ್ಯಾನಕ್ ಬಂದ ಮೇಲೆ ಜ್ಞಾನ ಸಿಗ್ತಾ ಇದೆ, ಒಳ್ಳೆ ಬುದ್ಧಿ ಬಂದಿದೆ ನಮ್ಗುನು. ಹಂಗೆ ನೀವು ಹೋಗ್ಬೇಕಲ್ವಾ. ಮುಂದೆ ಚೆನ್ನಾಗಿ ಓದ್ಬೇಕು, ಧ್ಯಾನ ಮಾಡಿ ಚೆನ್ನಾಗಿ ಎಲ್ರೂ ನೋಡ್ಕೋಬೇಕು. ಮುಂದೆ ಬೆಳವಣಿಗೆ ಆಗ್ಬೇಕು ಅಂದ್ರೆ ನೀವು ಧ್ಯಾನ ಮಾಡ್ಲೇಬೇಕು. ಮಾಡ್ತೀರಲ್ವಾ ಮಕ್ಳ ಎಲ್ರುನು? ತುಂಬಾ ಜನ ಇದ್ರು, ಇವಾಗೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ ಮಕ್ಳುಗಳು. ಅಶ್ವಿನಿ ಮ್ಯಾಮ್ ಟೈಮ್ ಇದೆಯಾ ಇನ್ನ? 9 ಆಯ್ತು. ಹಾ ಮೇಡಮ್, ಧ್ಯಾನ ಮಕ್ಕಳಿಗೆ ಸಿಂಪಲ್ ಆಗಿ ಹೇಳಿದ್ರೆ ಚಂದ, ಯಾಕೆಂದ್ರೆ ಮಕ್ಳುಗಳಿಗೆ ಅರ್ಥ ಆಗ್ಬೇಕಲ್ವಾ. ಇವತ್ತಿಗೆ ಸಾಕು ಅನ್ಕೊಂತೀನಿ. ಹಾ ಓಕೆ. ಮಕ್ಳ ಹತ್ರ ಪ್ರಶ್ನೋತ್ತರ ತಗೋಬೋದಾ ಅಶ್ವಿನಿ ಮ್ಯಾಮ್? ಹಾ ಹಾ ಹಾ, ಓಕೆ. ಮಕ್ಳ ಹ್ಯಾಂಡ್ ರೈಸ್ ಮಾಡ್ರಿ. ನಿಮ್ಗೇನು ಅನುಮಾನ ಇದ್ರೆಲ್ಲ ಕೇಳ್ರಿ ಆಯ್ತಾ. ಧ್ಯಾನದ ಬಗ್ಗೆ ಏನೇನ್ ತಿಳ್ಕೊಬೇಕು, ಇನ್ನು ತಿಳ್ಕೊಳ್ಳೋದಿದ್ರೆ ಹ್ಯಾಂಡ್ ರೈಸ್ ಮಾಡ್ರಿ ಆಯ್ತಾ. ವಿಷ್ಣು ಮಾಡಿದ್ದಾರೆ, ಲೇಖನ ಮಾಡಿದ್ದಾರೆ. ಲೇಖನ ಮಾತಾಡಮ್ಮ. ಮ್ಯಾಮ್ ಮ್ಯಾಮ್ ಎಲ್ಲ ಅರ್ಥ ಆಯ್ತು. ಅರ್ಥ ಆಯ್ತಾ ಮಗಳೇ? ಎಸ್ ಅರ್ಥ ಮ್ಯಾಮ್. ಆಯ್ತಾ? ಮ್ಯಾಮ್ ಅಬಾಕಸ್ ಹೋಮ್ವರ್ಕ್ ಕೊಟ್ಟಿದ್ದಾರಲ್ಲ ಹಾ, ಮ್ಯಾಮ್, ಅದನ್ನ ಗ್ರೂಪಿಗೆ ಕಳಿಸಿ. ಹೋಮ್ವರ್ಕ್ ಹಾ Yes, ma'am. ಕಳಿಸ್ತಾರ ಮ್ಯಾಮ್. ಎಸ್ ಮ್ಯಾಮ್. ಆಯ್ತಾ? ಇಷ್ಟೇನಾ? ಎಸ್ ಮ್ಯಾಮ್, ಇಷ್ಟೇ. ಹಾ, ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಪುಟ್ಟ. ಮ್ಯಾಮ್, ಅಬಾಕಸ್ ಚೆನ್ನಾಗಿತ್ತು. ಹೌದಾ? ಧ್ಯಾನನು ಮಾಡ್ಬೇಕು. ನಿಮ್ದು ಎಷ್ಟು ಏಜ್ ಇರುತ್ತೆ? ನಿನ್ಗೆ ಎಷ್ಟು ವರ್ಷ ಇವಾಗ? ಮ್ಯಾಮ್ 11. ಹಾ, ನೀನು ನಿನ್ನ ವಯಸ್ಸಿನಷ್ಟು ನಿಮಿಷದಷ್ಟು ಧ್ಯಾನ ಮಾಡ್ಬೇಕಾಯ್ತಾ? ಡೈಲಿ ಮಾಡ್ಬೇಕು. ಆಂಟಿ ಇವ್ರು ಹೇಳಿದ್ರಲ್ಲ ಈಗ ಮೇಡಮು, ಧ್ಯಾನ ಮಾಡಿ ಒಳ್ಳೇದಾಗತ್ತೆ, ಜ್ಞಾಪಕ ಶಕ್ತಿ ಬರುತ್ತೆ, ಜ್ಞಾನ ಹೆಚ್ಚುತ್ತೆ. ಮಾಡಿ ಆಯ್ತಾ? ಆಯ್ತು. ಎಸ್ ಮ್ಯಾಮ್. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ನಾನೊಂದು ಕ್ವಶನ್ ಇದೆ ಮ್ಯಾಮ್. ಹಾ, ವಿಷ್ಣು ಮಾತಾಡಪ್ಪ. ಮ್ಯಾಮ್, ನಾವು ಧ್ಯಾನ ಮಾಡ್ತಾ ಇರುವಾಗ ಕಾನ್ಸಂಟ್ರೇಷನ್ ಎಲ್ಲೋ ಹೋಗುತ್ತೆ, ಅದು ಹೆಂಗ್ ಕಂಟ್ರೋಲ್ ಮಾಡೋದು? ಅವಾಗ ಮಗ್ನೆ ಕಡೆಗೆ ಗಮನ ಕೊಡ್ಬೇಕು. ನಮ್ಮ ಉಸಿರಾಟ ಏನಿದೆ, ನಮ್ಮ ಆಜ್ಞಾ ಚಕ್ರದ ಕಡೆ, ಉಸಿರಾಟದ ಕಡೆಗೆ ಗಮನ ಕೊಟ್ಟಾಗ ಮಾತ್ರ ನಿಮ್ ಗಮನ ಎಲ್ಲೂ ಹೋಗಲ್ಲ. ಎಸ್. ಆಮೇಲೆ ಯಾವಾಗ ಕಂಡಿಡಿದ್ರು ಧ್ಯಾನ? ಧ್ಯಾನ ಕಂಡಿಡಿದು ತುಂಬಾ ವರ್ಷಗಳಾಗೋಯ್ತು ಮಗ್ನೆ. ಪತ್ರಿಜಿ ತುಂಬಾ ವರ್ಷಗಳಿಂದಾನೇ ಇದೆ. ಆದ್ರೆ ನಮಗೆ ಗೊತ್ತಾಗ್ತಾ ಇರೋದು ಇವಾಗ ಸದ್ಯದಲ್ಲಿ ಗೊತ್ತಾಗ್ತಾ ಇದೆ ಮಗ್ನೆ. ತುಂಬಾ ವರ್ಷಗಳಿಂದ ಇದೆ. ಥ್ಯಾಂಕ್ ಯು. ಋಷಿಮುನಿಗಳು ಯಾವ ಕಾಲದಿಂದಲೂ ಮಾಡಿದ್ದಾರೆ, ಋಷಿಮುನಿಗಳೆಲ್ಲ ಧ್ಯಾನನ. ಧನ್ಯ ಮಾತಾಡಮ್ಮ. ಮ್ಯಾಮ್, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಅಬಾಕಸ್ ಚೆನ್ನಾಗಿ ಹೇಳ್ಕೊಟ್ರು. ಹಾ, ಧ್ಯಾನನು ಮಾಡಿದ್ವಿ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು ಪುಟ್ಟ. ಶ್ರುತಿ ಪುಟ್ಟ ಮಾತಾಡಮ್ಮ. ಹಲೋ ಹಲೋ, ಹಲೋ, ನಮಸ್ತೆ ಮ್ಯಾಮ್. ನಮಸ್ಕಾರ.
ಚೆನ್ನಾಗಿತ್ತು ಮ್ಯಾಮ್, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಅರ್ಥ ಆಯ್ತು. ಅರ್ಥ ಆಯ್ತಾ ಮಗ್ಳೆ? ಆಯ್ತು ಮಗ್ನೆ. ಚೆನ್ನಾಗಿತ್ತು ಮ್ಯಾಮ್. ಹೌದಾ? ಥ್ಯಾಂಕ್ ಯು. ಹಾ, ಥ್ಯಾಂಕ್ ಯು. ಇನ್ ತುಂಬಾ ಯಾರು ಇಲ್ಲ. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಮ್ಯಾಮ್. ಥ್ಯಾಂಕ್ ಯು. ಹ್ಮ್ ಯಾರಿದ್ದಾರೆ? ವಿಷ್ಣು ಆಯ್ತು. ಕುತ್ಕೊಂಡ್ ಕೇಳ್ಕೊಂತಾರೆ. ಇಂಟ್ರೆಸ್ಟ್ ಇರೋ ಆಯ್ತು. ಮಕ್ಳು ಹೋಗ್ದಿರ ಕುತ್ಕೊಂಡ್ ಕೇಳ್ತಾ ಇದಾರೆ ನೋಡಿ. ಹೌದು ಹೌದು. ಇಂಟ್ರೆಸ್ಟ್ ಇರೋ ನೀತಿಕತೆ ಮಕ್ಳು ಇದೆಯಾ ಎಲ್ಲ ಮೇಡಮ್? ಹೇಳೋದನ್ನ ಕೇಳ್ಕೊಂತಾರೆ. ಮೇಡಮ್, ಹೇಳಿ ಮೇಡಮ್. ನೀತಿಕತೆ ಇದೆಯಾ? ನೀತಿ ಕತೆ ಒಂದು ತಿಮ್ಮುಂದು ಹೇಳ. ನಮ್ಮ ನಾಗರತ್ನಮ್ಮ ಮೇಡಮ್ ಇದ್ದಾರೆ, ಅವ್ರು ಹೇಳ್ತಾರ, ನೀವ್ ಹೇಳ್ತೀರಾ ಅಂತ ನನ್ಗೆ ಅವ್ರಿಗೆ ಗೊತ್ತಾಗ್ಬೇಕು. ಕೊಡಿ ಮೇಡಮ್, ಅವ್ರಿಗೆ ಕೊಡಿ. ಓಕೆ. ಒಂದೇ ಒಂದ್ ಹೇಳ್ಬಿಡ್ತೀನಿ, ಒಂದೇ ಒಂದ್ ಹೇಳ್ಬಿಡ್ತೀನಿ ನಾನು. ಚಿಕ್ಕದು ಹೇಳ್ಬಿಡ್ತೀನಿ. ಸಮಯ ಇದೆ ಹೇಳಿ. ಮ್ಯಾಮ್, ಹೇಳಿ, ಹೇಳಿ. ಮ್ಯಾಮ್ ಇನ್ನೊಂದು ಹ್ಯಾಂಡ್ ರೈಸ್ ಇದೆ. ಹೇಳಿ. ಯಾವ್ದೋ ಗ್ಯಾಲಕ್ಸಿ. ಪರವಾಗಿಲ್ಲ, ಆಮೇಲೆ ಕುಡಿಯೋರಂತೆ. ನೀತಿಕತೆ ಹೇಳಿ ಮೇಡಮ್. ಹಾ, ಓಕೆ ಮ್ಯಾಮ್, ಓಕೆ ಹೇಳಿ ಮ್ಯಾಮ್. ಮತ್ತೆ ಕಾಗೆ ಬಂದ್ಬಿಟ್ಟು ಗುಬ್ಬಚ್ಚಿ ಅಂತ ಹೇಳ್ತಾ ಇತ್ತಂತೆ. ಕಾಗೆ, ನಾವೇನ್ ಗೊತ್ತಾ, ನಾವ್ ಕಪ್ಪಗಿದೀವಿ, ನಾವ್ ಚೆನ್ನಾಗಿಲ್ಲ, ಅವ್ರು ಬೆಳ್ಳಗಿದಾರೆ ಅಂತ ಅನ್ಕೊಂಡವ್ರಿಗೆ ಇದೊಂದ್ ನೀತಿ ಕತೆ ನಾನು ಹೇಳ್ತಾ ಇದ್ದೀನಿ. ಕಾಗೆ ಕಪ್ಪಗಿದೆಯಲ್ವಾ, ಅದೇನ್ ಮಾಡ್ತಂತೆ, ಇದ್ರ ಹತ್ರ ಒಂದು ಡಕ್ ಬರುತ್ತೆ ನೋಡಿ. ಡಕ್ ಗೊತ್ತಾ? ಬಿಳಿ ಡಕ್ ಬರುತ್ತೆ ನೋಡಿ. ಅದ್ರತ್ರ ಹೋಗಿ ಹೇಳ್ತಂತೆ, ನೀನ್ ಎಷ್ಟು ಚೆನ್ನಾಗಿದೀಯಾ, ನೀನ್ ಎಷ್ಟು ಸುಂದರವಾಗಿದೀಯಾ, ನೀನೇ ಅದೃಷ್ಟವಂತ ನೋಡು, ನಾನ್ ಕರ್ಗಿದೀನಿ, ನೀನ್ ಎಷ್ಟು ಚೆನ್ನಾಗಿದೀಯಾ ಅಂದ್ರೆ, ಅದೇಳ್ತಂತೆ, ನಾನೇನ್ ಚೆನ್ನಾಗಿದ್ದೀನಿ, ನಾನ್ ಸುಮ್ನೆ ಬೆಳ್ಳಗೆ ಇದಾಗಿರೋದಷ್ಟೇನೆ, ನನ್ ಹಿಡ್ಕೊಂಡ್ ತಿಂದು ಬಿಡ್ತಾರೆ. ಗಿಳಿ ತುಂಬಾ ಚೆನ್ನಾಗಿರೋದು, ಗಿಳಿಯಾಗಿ ಹೇಳುವ ಈ ಮಾತಾ ಅಂತ ಹೇಳ್ತಂತೆ ಕಾಗೆಗೆ. ಅವಾಗ ಕಾಗೆ ಹೋಗಿ ಗಿಳಿ ಹತ್ರ ಹೇಳ್ತಂತೆ, ಗಿಳಿ ನೀನ್ ಎಷ್ಟ್ ಚೆನ್ನಾಗಿದೀಯಾ, ಕೆಂಪು ಮೂತಿ, ಹಸಿರು ಕಲರು ಮೈ ಬಣ್ಣ, ತುಂಬಾ ಸುಂದರವಾಗಿದೀಯ ನೀನು, ನೀನೇ ಸುಂದರವಂತ, ನೀನೇ ಅದೃಷ್ಟವಂತ ಅಂತ ಹೇಳಿದಾಗ ಗಿಳಿ ಹೇಳ್ತಂತೆ, ನಾನೇನ್ ಸುಂದರವಾಗಿರೋದು, ನನ್ನ ಹಿಡ್ಕೊಂಡ್ ಹೋಗಕ್ ಬರ್ತಾರೆ ಎಲ್ರು, ಮನೇಲಿ ಸಾಕ್ಬೇಕು ಅದ್ಗೆ ಹಿಂಗೆ ಅಂತ ಹಿಡ್ಕೊಂಡ್ ಹೋಗಕ್ ಬರ್ತಾರೆ. ನಾನೇನ್ ಸುಂದರವಾಗಿರೋದು, ನನಗಿಂತ ಸುಂದರವಾಗಿರೋದು ನವಿಲಿದೆ, ಅಲ್ಲೋಗಿ ಹೇಳು ನೀನು, ಅಲ್ಲಿ ಕೇಳು ಅಂತ ಹೇಳ್ತಂತೆ. ಅವಾಗ ನವಿಲ್ ಹತ್ರ ಹೋಗಿ ಕೇಳ್ತಂತೆ ಕಾಗೆ, ನವಿಲು ನೀನ್ ಎಷ್ಟು ಚೆನ್ನಾಗಿದೀಯ, ಎಷ್ಟು ಸುಂದರವಾಗಿದೀಯಾ, ನೀನ್ ಅದೃಷ್ಟವಂತ ಅಲ್ವಾ ಅಂತ ನವಿಲನ್ ಕೇಳಿದಾಗ ನವಿಲ್ ಹೇಳ್ತಂತೆ, ನಾನೇನು ಸುಂದರವಂತಾಗಿದ್ರೆ ಏನ್ ಮಾಡೋದು, ನನ್ ತಗೊಂಬಂದ್ಬಿಟ್ಟು ಎಲ್ಲ ಇದು ಒಂದು ಗೂಡೊಳಗಡೆ ಹಾಕ್ಬಿಡ್ತಾರೆ. ನೀನು ಅದೃಷ್ಟವಂತ ಸುಂದರವಂತ ಅಂದ್ರೆ ನೀನು, ನಾನಲ್ಲ. ನಾನ್ ಎಷ್ಟೇ ಚೆನ್ನಾಗಿದ್ರುನು ನಿಂತರ ಹಾರಾಡಕ್ ಆಗಲ್ಲ. ನನ್ ತಗೊಂಬಂದ್ ನೋಡಿ ಇಲ್ಲಿ ಕೂಡಾಕ್ಬಿಟ್ಟಿದ್ದಾರೆ. ಆದ್ರೆ ನಿನ್ ಯಾರಾದ್ರೂ ಮುಟ್ಟಕ್ ಆಗುತ್ತಾ, ತಗೊಂಬಂದ್ ಸಾಕಾಗುತ್ತಾ? ಆದ್ರೆ ನೀನೇ ಅದೃಷ್ಟವಂತ, ನೀನೇ ಪುಣ್ಯವಂತ, ನೀನೇ ಅತಿ ಸುಂದರವಾಗಿರೋದು ಅಂತ ಹೇಳ್ತಂತೆ ಕಾಗೆಗೆ. ಅವಾಗ ಕಾಗೆ ಹೌದಂತ ಅದ್ರ ಇದನ್ನ ಒಪ್ಕೊಂಡು ಬಂತಂತೆ. ಹಂಗೆ ನಾವೇನ್ ಮಾಡ್ತೀವಿ, ನಾನ್ ಕಪ್ಪಗಿದೀನಿ, ಅವ್ರು ಬೆಳ್ಳಗಿದಾರೆ ಅಂತ ನಮಿಗ್ ನಾವೇ ಇದ್ ಮಾಡ್ಕಂತೀವಿ. ಅದನ್ನ ಯಾರು ಯಾವತ್ತೂ ಮಾಡಬಾರ್ದು. ಆದ್ರೆ ಕಪ್ಪು ಕಸ್ತೂರಿ ಎಲ್ರಿಗೂನು ಅದು ನಮ್ಮನ್ನ ನಾವು ಒಪ್ಕೋಬೇಕು. ಇದು ನೀತಿ ಕತೆ ಆಗಿತ್ತು, ನಂದು ಚಿಕ್ಕ ನೀತಿ ಕತೆ. ಚೆನ್ನಾಗಿತ್ತ ಮೇಡಮ್? ಓಕೆ ಸೂಪರ್ ಮೇಡಮ್. ಈಗ ನಾಗರತ್ನ ಮೇಡಮ್ ಇಂದ ಒಂದು ಶ್ಲೋಕ ಕೇಳ್ಬಿಟ್ಟು ಕಾರ್ಯಕ್ರಮ ಸಂಪನ್ನ ಮಾಡೋಣ. ಓಕೆ ಮ್ಯಾಮ್. ನಮ್ ನಾಗರತ್ನಮ್ನವ್ರು ಯಾಕೋ ಹ್ಯಾಂಡ್ ರೈಸ್ ಮಾಡಲ್ಲ. ಮಾಡಿದಾರೆ ಅನ್ಸುತ್ತೆ. ಮಾಡಿದ್ದಾರೆ, ಕೊಡ್ತೀನಿ. ನಾಗರತ್ನ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಹಾ ಮೇಡಮ್, ಅಶ್ವಿನಿ ಮ್ಯಾಮ್ ನಮಸ್ತೆ ಅನ್ನಿ. ಕೇಳಿಸ್ತಾ ಇದೆಯಾ? ಮಕ್ಳಿಗೆಲ್ಲರಿಗೂ ಏನಪ್ಪಾ, ಮಕ್ಳೆಲ್ಲರೂ ಏನ್ ಕತೆ ಕೇಳ್ಬಿಟ್ಟು ಆಂಟಿ ಹೇಳ್ಕೊಟ್ಟಿದ್ದು ಅಜ್ಜಿನೇ ಆಗ್ಬೇಕು ಅಂತ ಇಟ್ಕೊಳ್ಳಿ, ಅವ್ರು ಅಜ್ಜಿ ಆಗ್ಬಿಟ್ಟಿದ್ದಾರೆ. ಅಜ್ಜಿ ಕತೆ ಹೇಳಿದ್ರು, ನಿಮ್ಗೆ ಎಷ್ಟು ಪತ್ರಿಜಿಯವ್ರ ಬಗ್ಗೆ ಮಾಹಿತಿ ಕೊಟ್ರು, ಧ್ಯಾನದ ಬಗ್ಗೆ ಹೇಳ್ಕೊಟ್ರು, ಎಲ್ಲಾನು ತಿಳ್ಕೊಂಡಿದ್ದೀರಾ. ಮಕ್ಳುಗಳು ತುಂಬಾ ಬುದ್ಧಿವಂತರಪ್ಪ, ತುಂಬಾ ಬುದ್ಧಿವಂತರು. ಈಗ ನಾನು ನೆನೆ ದಿವಸ ಒಂದು ಬೆಳಿಗ್ಗೆ ರಾತ್ರಿ ಮಲಗಿದ್ದು ಬೆಳಿಗ್ಗೆ ಹೇಳ್ಬೇಕಾದ್ರೆ ಎದ್ಮೇಲೆ ನಾವೇನ್ ಮಾಡ್ಬೇಕು ಅಂತೆಲ್ಲ ಒಂದೆರಡು ಶ್ಲೋಕಗಳ ಬಗ್ಗೆ ಎಲ್ಲ ಹೇಳ್ದೆ. ಮುಂದೆ ನಾನು ಈಗ ಬಟ್ಲು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋವರೆಗೂ ಹೇಳ್ಕೊಟ್ಟಿದ್ದೆ ಅಲ್ವಾ. ಮತ್ತೆ ಅದ್ರ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಾವು ದೇವ್ರ ಮನೆ ಹತ್ರ ನಿಂತ್ಕೊಂಡು ಗುರು ಬ್ರಹ್ಮ ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ ಅಷ್ಟನ್ನ ಹೇಳ್ಕೊಟ್ಟಿದ್ದೆ. ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು
ತಂದೆ ತಾಯಿಗೆ ನಮಸ್ಕಾರ ಮಾಡ್ಬೇಕು. ತಂದೆ ತಾಯಿ ನಮಸ್ಕಾರ ಮಾಡ್ಬೇಕು ಅಂತಂದ್ರೆ ಆ ಶ್ಲೋಕ ಕೂಡ ನಿಮ್ಗೆ ಹೇಳ್ಕೊಟ್ಟಿರ್ತೀನಿ. ಅದಾದ್ಮೇಲೆ ಶಾಲೆಗೆ ಹೊರಡ್ಬೇಕಾದ್ರೆ ಅಜ್ಜಿ ತಾತ ಮನೇಲಿ ಯಾರು ದೊಡ್ಡವ್ರು ಇರ್ತಾರೆ ಅವ್ರಿಗೆ ಯಾರಿಗಾದ್ರು ಹೇಳ್ಬಿಟ್ಟು ಅವ್ರ ಕಾಲ್ಗೆ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಮಾಡ್ಬಿಟ್ಟು ಗಣೇಶನ್ನ ಪ್ರಾರ್ಥನೆ ಮಾಡ್ಬಿಟ್ಟು ಫಸ್ಟ್ ದೇವ್ರ ಮನೆಗೆ ಹೋಗಿ ಗಣೇಶನ್ ಪ್ರಾರ್ಥನೆ ಮಾಡಿ ಆಮೇಲೆ ಬಂದು ತಿಂಡಿ ತಿಂದು ತಂದೆ ತಾಯಿಗೆಲ್ಲರಿಗೂ ನಮಸ್ಕಾರ ಮಾಡಿ ಹೋಗ್ಬೇಕು. ಗಣೇಶನ್ ಪ್ರಾರ್ಥನೆ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಏಕದಂತಮುಪಾತ್ಮಹೇ ಏಕದಂತಮುಪಾತ್ಮಹೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದಿಷ್ಟನ್ನ ಹೇಳಿ ಗಣೇಶ ಪ್ರಾರ್ಥನೆ ಆಯ್ತಲ್ವಾ. ಗಣೇಶನ ಯಾಕೆ ಪ್ರಾರ್ಥನೆ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕೊಂದು ಪುಟ್ಟ ಕತೆ ಇದೆ. ಆ ಕತೆನ ಮತ್ತೆ ಇನ್ನೊಂದ್ ದಿನ ಹೇಳ್ಕೊಡೋಣ. ಶ್ಲೋಕ ಸಾಕು ಅಂತಂದ್ರೆ ಶ್ಲೋಕ ಸಾಕು, ಇಲ್ಲ ಅಂದ್ರೆ ಇನ್ನೂ ಒಂದೆರಡು ಶ್ಲೋಕಗಳು ಹೇಳ್ಕೊಡಿ ಅಂದ್ರೆ ಶ್ಲೋಕ ಹೇಳ್ಕೊಡ್ತೀನಿ. ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಿದೆ, ಹೇಳಿ ಮೇಡಮ್. ಹೇಳಿ ಮೇಡಮ್, ಇನ್ನೂ ಟೈಮ್ ಇದೆ, ಹೇಳಿ ಮೇಡಮ್. ಕೇಳಿಸ್ತಾ ಇದೆ, ಹೇಳಿ. ನೀವು ಮಾತಾಡೋದ್ ಕೇಳ್ತಿಲ್ಲ, ಮ್ಯೂಟ್ ಆಗಿದೆ. ಕೇಳಿಸ್ತಿಲ್ಲ. ಕೇಳಿಸ್ತಿಲ್ಲ ಮೇಡಮ್. ಅನ್ಮ್ಯೂಟ್ ಕೊಡಿ ಮೇಡಮ್. ಕೇಳ್ತಾ ಇಲ್ವಂತೆ ನೋಡಿ ಅವ್ರಿಗೆ. ನಾಗರತ್ನಮ್ಮ ಮೇಡಮ್ ಅನ್ಮ್ಯೂಟ್ ಕೊಡಿ. ಕೊಟ್ಟಿದ್ದೆ, ಏನ್ ಮಾಡ್ಕೊಂಡ್ರು ಅವ್ರು? ಇಲ್ಲ ನೆಟ್ವರ್ಕ್ ಇಶ್ಯೂ ಆಯ್ತಾ? ಅವ್ರದ್ದು ನೆಟ್ವರ್ಕ್ ಇಶ್ಯೂ ಆಗಿದೆ. ಓಕೆ ಓಕೆ, ಏನಾದ್ರು ಹೇಳ್ತೀರಾ? ಶ್ಲೋಕ ಮತ್ತೊಂದೇನಾದ್ರು ಜೋಕಿದ್ರೆ ಹೇಳ್ಬಿಡಿ. ಇದಾರೆ ನಾಗರತ್ನಮ್ಮ ಮೇಡಮ್ ಇದಾರೆ, ಇರ್ರಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಂದ್ರು. ಇವಾಗ ಬಂದ್ರು. ಸಾರಿ ಮೇಡಮ್, ಸಾರಿ, ಅಡಚಣೆ ಆಯ್ತು ಅಂತ ಅನ್ಸುತ್ತೆ, ನಮ್ಮಿಂದಾನೇ ಇರಬಹುದು. ಮತ್ತೆ ಇವಾಗ ಗಣೇಶ ಶ್ಲೋಕ ಹೇಳ್ಕೊಡ್ತಾ ಇತ್ತು. ಗಣೇಶನ್ ಪ್ರಾರ್ಥನೆ ಆದ್ಮೇಲೆ ಒಂದು ದೀಪ ಹಚ್ಬೇಕು. ದೀಪ ಹಚ್ಬೇಕಾದ್ರೆ ಮೊದ್ಲು ನಾನು ಒಂದು ಶ್ಲೋಕ ಸ್ವಲ್ಪ ದೊಡ್ಡದಿರ್ಬಹುದು, ಇದನ್ನ ಕಳಿಸ್ತೀನಿ. ನಿಮ್ಮಂತ ಪದ್ಯಗಳೆಲ್ಲ ಗಟ್ ಮಾಡಿ ಹೇಳ್ತೀರಾ, ಅಬಕಾಸ್ ಎಲ್ಲ ಕಲ್ತ್ಕೊತಾ ಇದ್ದೀರಾ, ಬುದ್ಧಿವಂತರಾಗಿದ್ದೀರಾ. ನೀವು ಶ್ಲೋಕ ಕೂಡ ಗಟ್ ಮಾಡಿ ಹೇಳ್ಕೋಬಹುದು. ಅದರಿಂದ ನಾನು ದೀಪ ಹಚ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಒಂದು ಶ್ಲೋಕ ಹೇಳ್ತೀನಿ. ದೀಪದ್ ಜ್ಯೋತಿ ಪರಬ್ರಹ್ಮ ದೀಪೋ ಹರತಿ ಪಾಪಾನಿ ದೀಪದ್ ಜ್ಯೋತಿ ಜನಾರ್ದನ ಪ್ರಾತಃ ಜ್ಯೋತಿ ದರ್ಶಯಾಮಿ ಅಂದ್ಬಿಟ್ಟು ಬೆಳಗಿನ ದೀಪ ಬೆಳಿಗ್ಗೆ ಮಾಡಿದಾಗ ಪ್ರಾತಃ ದೀಪ ದರ್ಶಯಾಮಿ ಅಂತ ಹೇಳ್ಬೇಕು. ಸಾಯಂಕಾಲ ನೀವು ಸ್ಕೂಲಿಂದ ಬಂದಾಗ ಒಂದ್ಸರಿ ನೀವು ಕೈ ಮುಗಿಬೇಕಾದ್ರೆ ಸಾಯಂಕಾಲ ದೀಪ ದರ್ಶಯಾಮಿ ಅಂತ ದೀಪನ ತಾಯಿ ತಂದೆ ಯಾರಾದ್ರು ಹಚ್ಚಿರ್ತಾರೆ, ಅವ್ರು ಯಾರಾದ್ರು ಹಚ್ಚಿದ್ರು ಆ ದೀಪನ ನೋಡಿ ನೀವು ಕೈ ಮುಕ್ಕೋಬೇಕು. ದೀಪ ಏನಕ್ಕೆ ಹಚ್ತೀವಿ ಅಂತಂದ್ರೆ ದೇವ್ರಿಗೇನ್ ದೀಪಕ್ಕೆ ಹತ್ಲೇ ಇಲ್ಲ, ದೇವ್ರಿಗೆಲ್ಲ ಕಣ್ಣು ಚೆನ್ನಾಗಿರುತ್ತೆ, ಎಲ್ಲ ಓಡಾಡ್ತಾರೆ, ಎಲ್ಲಾ ಕಡೆ ಇರುತ್ತೆ ಎಲ್ಲ. ಆದ್ರೆ ದೇವ್ರು ನಿನಗೆ ನಾವು ದೀಪ ಹಚ್ಚಿದ್ರೆ ನೀನು ನಮ್ಮ ಬಾಳಲ್ಲಿ ಬೆಳಕು ತೋರ್ಸು ಅಂತ ಒಂದು ಭಾವನೆ ಇಟ್ಕೊಂಡು ನಮ್ಮ ದಾರಿಗೆ ಕತ್ತಲೆ ಆಗಿರೋ ದಾರಿನ ಬೆಳಕಿನ ಕಡೆ ಕರ್ಕೊಂಡು ಹೋಗುವಂತ ನಾವು ಒಂದ್ ಶ್ಲೋಕನ ಹೇಳಿ ಆತರ ದೀಪ ಹಚ್ಬೇಕು. ಮತ್ತೆ ನಾವು ಇನ್ನೂ ಒಂದ್ ಶ್ಲೋಕ ಇದೆ ದೀಪಕ್ಕೆ, ಅದು ದೀಪದ್ದು ನಾನು ಹೇಳ್ಕೊಡ್ತೀನಿ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ದೀರ್ಧಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ ಜ್ಯೋತಿಸ್ತದಸ್ಮಿ ಪ್ರಭೋ. ಅಂದ್ರೆ ಇದು ಶಂಕರಾಚಾರ್ಯರು ಅಂತಂದ್ರೆ ಆದಿ ಗುರುಗಳು, ನಮ್ಮೆಲ್ರಿಗೂ ಗುರುಗಳಾಗಿರುವಂತ ಶಂಕರಾಚಾರ್ಯರು ಹೇಳಿರುವಂತದ್ದು ಒಂದು
ಶ್ಲೋಕ. ಈ ಶ್ಲೋಕನ ನಾವು ತುಂಬಾ ಚೆನ್ನಾಗಿ ಯಾವುದೇ ಒಂದು ಫಂಕ್ಷನ್ ಅಲ್ಲಾಗ್ಲಿ ಎಲ್ಲೇ ಆಗ್ಲಿ ದೀಪ ಹಚ್ತೀವಲ್ಲ, ಮೊದಲು ದೀಪಾರಾಧನೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ದೀಪನ ಬೆಳಗಿಸ್ತೀವಿ. ಆ ದೀಪನ ಯಾತಕ್ ಬೆಳೆಸ್ತೀವಿ ಅನ್ನೋದಕ್ಕೆ ಇದನ್ನ ಅರ್ಥ ಎಲ್ಲ ಒಂದ್ಸರಿ ತಿಳ್ಕೊಂಡು ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನಮ್ ಜೀವನದಲ್ಲಿ ಒಂದು ಒಳ್ಳೆ ಬೆಳಕು, ಕತ್ತಲೆಯಿಂದ ಬೆಳಕು ಕರ್ಕೊಂಡು ಹೋಗಕ್ಕೆ ಅಂತ ಗುರುನ ನಾವ್ ಯಾವ ರೀತಿ ಅಂತೀವೋ ಅದೇ ತೀರ ಜ್ಯೋತಿ, ಗುರು ತರನೇ ಒಂದು ಜ್ಯೋತಿ ಕೂಡ ಬೆಳಕಿನ ಕಡೆ ಕರ್ಕೊಂಡು ಹೋಗುವಂತ ಒಂದು ನಮ್ಗೆ ಒಂದು ಇದಾಗಿರುತ್ತೆ ಬೆಳಕು. ಇದು ತತ್ವಗಳಲ್ಲಿ ಎಲ್ಲ ಒಂದು ವಾಯು, ನೀರು, ಗಾಳಿ ಇವೆಲ್ಲ ಇರುತ್ತಲ್ಲ, ಅದೇ ತರ ಇದು ಕೂಡ. ಅದರಿಂದ ನಮ್ಗೆ ಬೆಳಕು ಬೇಕು. ಆಮೇಲೆ ನೆಕ್ಸ್ಟ್ ಬಂದು ನಾವು ಯಾವ್ದಾದ್ರು ನಮ್ಮ ಮನೆ ದೇವ್ರು, ಒಬ್ಬೊಬ್ರಿಗೆ ಗುರುವಾರ ಗುರು ತುಂಬಾ ಇಷ್ಟ ಅಂತಾರೆ, ಒಬ್ಬ ತುಂಬಾ ಶಿವನ್ ಪೂಜೆ ಮಾಡೋರು ಇರ್ತಾರೆ. ಎಲ್ಲರಿಗಿಂತ ನಾವು ಗುರು ಯಾರಿಗೂ ನಮಗೆ ಮನೆ ದೇವ್ರು ಅಥವಾ ಮನೆ ಗುರುಗಳು ಅಂತ ಇರ್ತಾರಲ್ಲ, ಆ ಗುರುಗಳು ಯಾರು ಇಲ್ಲ ಅಂತ ಅಂದ್ರು ಕೂಡ ಗುರು ರಾಘವೇಂದ್ರನ್ನೇ ಅವರು ಗುರು ಅಂತ ಅನ್ಕೋಬಹುದು. ಯಾಕೆ, ಗುರು ರಾಘವೇಂದ್ರನ ಪೂಜೆ ಮಾಡದೇ ಇದ್ದವರೇ ಇಲ್ಲ. ಗುರು ರಾಘವೇಂದ್ರ ನಮ್ಗೆ ಏನೆಲ್ಲ ಬೇಕು ಅಂದ್ರೆ ಕೊಡುವಂತ ಕಲ್ಪತರು. ಅದರಿಂದ ಪೂಜ್ಯಾಯ ರಾಘವೇಂದ್ರಾಯ ಅಂತ ಅದೊಂದು ಶ್ಲೋಕ ಇದೆ. ನಿಮ್ಗೆ 3 ಶ್ಲೋಕ ಮಾಡಿ ಅದನ್ನ ನಿಲ್ಸಿರ್ತೀನಿ. ನೀವು ಅದನ್ನಷ್ಟನ್ನ ಗಟ್ ಮಾಡ್ಕೊಂಡು ದಿನಾ ಆ ಶ್ಲೋಕಗಳನ್ನ ಹೇಳ್ಕೊಂಡ್ರೆ ನೀವು ರಾಘವೇಂದ್ರನ ಒಂದು ಕೃಪೆಗೆ ಪಾತ್ರರಾಗ್ತೀರಿ. ರಾಘವೇಂದ್ರ ಅಂತ ಅಂದ್ರೆ ಸುಮ್ನೆ ಅಲ್ಲ, ಅದು ಮಹಿಮಾನ್ವಿತ ಅವರು, ಗೊತ್ತಾ. ರಾಘವೇಂದ್ರ ಬಗ್ಗೆ ತುಂಬಾನೇ ಇದೆ. ನಾನು ಅದ್ರ ಬಗ್ಗೆ ಶ್ಲೋಕ ಎಲ್ಲಾನು ಒಂದ್ಸರಿ ಹೇಳ್ಕೊಟ್ಟಿರ್ತೀನಿ. ಮಧ್ಯ ಒಂದಿನ ಕ್ಲಾಸಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಮೇಡಮ್ ಹಾ, ಇನ್ನೂ ಒಂದಿದೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ಅದು ಹೇಳ್ಬೋದಲ್ಲ? ಅದು ಹೇಳ್ಬೋದು. ಅದು ಅಷ್ಟೇ, ಇನ್ನೊಂದ್ ದಿನ ಹೇಳೋಣ ಅನ್ಕೊಂಡೆ. ಇದು 3 ದಿನ ಹೇಳಾಗೋಯ್ತಲ್ಲ ದೀಪದ್ದು, ಅದಕ್ಕೆ. ಮತ್ತೆ ಸರಸ್ವತಿದು ಹೇಳ್ಬೇಕು, ಸರಸ್ವತಿದು ಇದೆ ಇನ್ನ. ಸರಸ್ವತಿ ನಮಸ್ತೆ ಅದು ಇದೆ. ಅದು ನೆಕ್ಸ್ಟ್ ಮತ್ತೆ ಬರ್ಕೊಂಡಿದೀನಿ, ಯಾಕೆಂದ್ರೆ ಅದನ್ನ ಅರ್ಥ ಗೊತ್ತಾದಂಗೆ ಹೇಳೋಣ ಅಂತ. ಈಗ ಯಾವ್ದು ಮನೆ ಫಸ್ಟ್ ದೇವ್ರಿಗೆ ಗಣಪತಿ ಇದಾಯ್ತು, ಆಮೇಲೆ ದೀಪ ಹಚ್ಚಿದ್ದಾಯ್ತು, ಆಮೇಲೆ ಅವ್ರ ಮನೆ ದೇವ್ರು, ಆ ತರ ಕ್ರಮವಾಗಿ ಬರ್ತಾ ಇದ್ದೀನಿ ನಾನು. ಯಾರಾದ್ರೂ ಒಬ್ರು ರಾಘವೇಂದ್ರನೇ ಮನೆ ದೇವ್ರು ಅಂತ ಮಾಡೋದ್ರಿಂದ, ಜೊತೆಗೆ ಗುರು ಇಲ್ಲ ಅಂತಂದ್ರು ಗುರು ರಾಘವೇಂದ್ರ ಹೆಸರಲ್ಲೇ ಗುರು ಅಂತ ಬಂದಿದೆ. ಅದರಿಂದ ಗುರು ರಾಘವೇಂದ್ರನ ನಾವು ಪೂಜೆ ಮಾಡ್ಬೇಕು. ಅದ್ರದ್ದೊಂದು ಮಂತ್ರ ಹೇಳ್ಕೊಡ್ತೀನಿ, ಆಯ್ತಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಮತಾಂ ಕಾಮಧೇನವೇ ನಮಃ. ಮಕ್ಳ, ಎಲ್ರಿಗೂ ಇದು ಗೊತ್ತಿರುತ್ತೆ, ಎಲ್ಲಾ ಕಡೆ ಬಂದಿರುತ್ತೆ. ಜೊತೆಗೆ ರಾಘವೇಂದ್ರನ್ನ ಎಲ್ಲರೂ ನೆನ್ಸ್ಕೊತಾರೆ. ರಾಜ್ಕುಮಾರ್ ಪಿಕ್ಚರ್ ಆಕ್ಟರ್ ರಾಜ್ಕುಮಾರ್, ಯಾವಾಗ್ಲೂ ರಾಜ್ಕುಮಾರಂದು ಈ ಬಾಯಲ್ಲಿ ಇದ್ದೇ ಮಂತ್ರ ಎಲ್ಲ ಬರ್ತಿತ್ತು. ಇದನ್ನ ಹೇಳ್ಕೊಂಡು ನಾವು ಒಬ್ಬ ಗುರುಗಳಿಗೆ ವಂದನೆ ಮಾಡ್ದಂಗ ಆಗತ್ತೆ. ನಾವೇನ್ ಮಾಡಿದ್ವಿ, ಬೆಳಗ್ಗೆ ಎದ್ದು ನಮ್ಮ ಸ್ನಾನ ವಂದನೆ ಮಾಡ್ಕೊಳಕ್ಕೆ ಸ್ನಾನಕ್ಕೆ ಗಂಗೆ ಕೈ ಮುಗಿದ್ವಿ. ಕಾಲಿಟ್ಟದಕ್ಕೆ ಭೂಮಿ ಕಾಲ್ ಮೇಲೆ ನಾವು ಕೆಳಗಡೆ ಇರ್ತೀವಿ ಅಂತ ಭೂಮಿ ಹತ್ರ ಕ್ಷಮೆ ಕೇಳ್ಕೊಂಡ್ವಿ. ಬಂದು ತಂದೆ ತಾಯಿಗಳನ್ನ ಪೂಜೆ ಮನೇಲಿ ಹೋಗಿ ಗಣೇಶನ್ ಸ್ಮರಿಸಿದ್ವಿ. ಗಣೇಶ ಎಲ್ಲಿಗೆ, ಯಾಕೆ ಏನೇ ಕಾರ್ಯ ಮಾಡಿದ್ರು ನಿರ್ವಿಘ್ನವಾಗಿ ನಡ್ಸ್ಕೊಡುವಂತ ನಿರ್ವಿಘ್ನದಾಯಕ ಅಂತ ಗಣೇಶನ್ ಮಾಡಿದ್ವಿ. ಯಾವ ಕಾರ್ಯ ಮಾಡ್ಬೇಕಾದ್ರು ಗಣೇಶನ್ ಮಾಡ್ಬೇಕು. ಗಣೇಶನ್ ಆದ್ಮೇಲೆ ದೀಪ ಹಚ್ತೀವಿ, ದೀಪ ಹಚ್ಚಿದ್ದು ಹೇಳ್ಕೊಟ್ಟೆ. ಮತ್ತೆ ಒಬ್ಬ ಗುರುಗಳನ್ನ ನೆನ್ಸ್ಕೋಬೇಕು. ನಾವು ಮನೆ ದೇವ್ರು ಅನ್ನೋದಕ್ಕೆ ನಾನು ಗುರು ಅಂತ ಹೇಳಿದ್ದು. ಮತ್ತೆ ಆಮೇಲೆ ಬಂದು ನಾವು ಮೊದ್ಲೇ ಹೇಳಿದ್ದೆ, ಎಲ್ಲದಕ್ಕೂ ಗುರು ಬೇಕು ಅಂತಂದ್ರೆ ಸ್ಕೂಲಲ್ಲಿ ಮೇಷ್ಟ್ರು ಮಾತ್ರ ಗುರು ಅಂತಲ್ಲ, ತಂದೆ ತಾಯಿನೂ ಗುರು. ಒಂದಕ್ಷರಂ ಕಲಿಸಿದಾತಂ ಗುರು ಅಂತ. ಯಾರಾದ್ರೂ ಪಕ್ಕದಲ್ಲಿ ನಿನ್ ಫ್ರೆಂಡ್ಸ್ ಇದ್ರು ಏನಾದ್ರು ಒಂದು ಒಳ್ಳೇದ್ ಹೇಳ್ಕೊಟ್ರೆ ಅವನು ಒಂದ್ 10 ನಿಮಿಷಕ್ಕೆ ಅವನು ನಿನ್ ಗುರು ಭಾವನೆನೇ ಕಂಡ್ಕೋಬೇಕು. ಯಾಕೆಂದ್ರೆ ಅವನ ಹತ್ರ ಒಂದ್ ನೀತಿ ಇರುತ್ತೆ, ಅದರಿಂದ ನಾವು ಒಂದ್ ಬುದ್ಧಿ ಕಲ್ತ್ಕೊಂಡಿರ್ತೀವಿ. ಆವಾಗ ಎಲ್ಲರನ್ನೂ ಗುರುತ್ವದಿಂದ ಕಾಣ್ಬೇಕು. ಮತ್ತೆ ನಿಮ್ಗೆ ಇನ್ನೇನಪ್ಪ ಬೇಕು, ಇದ್ರ ಅರ್ಥಗಳೆಲ್ಲ ಬೇಕು ಅಂತಂದ್ರೆ ನಾಳೆ ದಿವಸ ನೀವು ಕಲ್ತ್ಕೊತೀನಿ ಶ್ಲೋಕನ ಇಷ್ಟು ಅಂದ್ರೆ ಬಾಯಾಟ್ ಮಾಡ್ಬೋದು. ಎಷ್ಟು ದೊಡ್ಡ ದೊಡ್ಡ ಪದ್ಯಗಳನ್ನ ನೀವು ಗಟ್ ಮಾಡ್ಕೊಂಡಿರ್ತೀರಾ, ಪಾಠ ಎಲ್ಲ ಗಟ್ ಮಾಡ್ಕೊಂಡು ಹೇಳ್ತೀರಾ. ಇದಕ್ಕೆಲ್ಲ ಎಷ್ಟು ನಿಮಿಷ ಬೇಕು ನಿಮ್ಗೆ? ಪೂರ್ತಿ ಒಂದೇ ದಿನ ಇಷ್ಟು ಹೇಳಕ್ ಆಗ್ಲಿಲ್ಲ ಅಂದಾಗ ಒಂದೊಂದೇ ಹೇಳ್ಕೊಂಡೋಗಿ ಒಂದಿನ ಗುರು ಹೇಳಿ. ಅಂದ್ರೆ ಬೆಳಗ್ಗೆ ಎದ್ದು ಮಾಡೋದನ್ಕು ಮಾಡ್ಲೇಬೇಕಲ್ವಾ. ಆಮೇಲೆ ಒಂದು ಗುರು ಮೇಡಮ್ ಹೇಳ್ದಂಗೆ ದೀಪ ಹಚ್ಚುವಾಗ 3 ಮಂತ್ರ 4 ಮಂತ್ರ ಇರುತ್ತೆ. ಒಬ್ಬೊಬ್ರು ಗುರುಗಳು ಒಂದೊಂದು ಪುಸ್ತಕದಲ್ಲಿ ಒಂದೊಂದ್ ತರ ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಹೇಳ್ಬಿಟ್ಟು ಹೋಗ್ಬೇಕು. ಆಮೇಲೆ ಮತ್ತೆ ಪುಸ್ತಕ ತಗೊಂಡು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಸ್ಕೂಲಲ್ಲಿ ಪ್ರೇಯರ್ ಮಾಡ್ತೀರಾ. ಆಮೇಲೆ ನಿಮ್ ಗುರುಗಳು ಹೇಳ್ಕೊಡ್ತಾರೆ. ಅಲ್ಲಿ ನಾವು ರಾಷ್ಟ್ರಕ್ಕೆ, ಭಾರತ ಮಾತೆಗೆ ಇದೆಲ್ಲ ರಾಷ್ಟ್ರಗೀತೆ ಎಲ್ಲ ಆಡಿಸ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಅದನ್ನೆಲ್ಲ ನಾವೇನ್ ಹೇಳ್ಕೊಡೋದು ಬೇಕಿಲ್ಲ. ನಾವು ಮನೇಲಿ ಏನ್ ಮಾಡ್ಬೇಕು ಇದಿಷ್ಟನ್ನ ಹೇಳ್ಕೊಟ್ಟಿದೀನಿ. ಮತ್ತೆ ನೀವು ಬುದ್ಧಿ ಮತ್ತೆ ಧೈರ್ಯ ಅನ್ನೋದು ಕೊಡೋದಕ್ಕೆ ಆಂಜನೇಯಂದು ಶ್ಲೋಕ ನಾಳೆ ಹೇಳ್ಕೊಡ್ತೀನಿ. ತುಂಬಾ ಶ್ಲೋಕಗಳು ಹೇಳ್ಕೊಟ್ಬಿಟ್ರೆ ಒಂದೇ ದಿನಕ್ಕೆ ಇವ್ರಿಗೆ ಗಟ್ ಮಾಡ್ಕೊಳಕ್ ಆಗಲ್ಲ. ಬರೀ ಶ್ಲೋಕನೇ ಹೇಳ್ಕೊಡ್ತಾರೆ ಈ ಮೇಡಮ್ ಅಂತ ಅನ್ಕೋತಾರೆ. ಆಂಜನೇಯ ನಮ್ಗೆಲ್ಲರಿಗೂ ಬುದ್ಧಿಗೂ ಬೇಕು. ಅವನು ವಾಯು ವೇಗದಲ್ಲಿರ್ತಾನೆ. ಅದೇ ತರ ವೇಗವಾಗಿ ನಾವು ಏನೇ ಒಂದ್ ಕೆಲಸ ಮಾಡ್ಬೇಕಾದ್ರೂ ಜೊತೆಗೆ ಅವನು ಎಲ್ಲದಕ್ಕಿಂತ ಬುದ್ಧಿವಂತ ಅಂತೆ ಆಂಜನೇಯ, ಗೊತ್ತಾ? ಆಂಜನೇಯ ಹಾಡು ಕೂಡ ಹೇಳ್ತಿದ್ನಂತೆ. ಸರಸ್ವತಿಗೆ ಗುರುಗಳಂತೆ ಆಂಜನೇಯ, ಗೊತ್ತಾ? ಅದರಿಂದ ಇಂಥದ್ದೆಲ್ಲ ನಾವು ವಿಷಯಗಳನ್ನ ತಿಳ್ಕೊಳ್ಳೋಣ.
ಸರಸ್ವತಿದು ಒಂದ್ ಮಂತ್ರ ನಾಳೆಗೆ, ಆಂಜನೇಯಂದು, ಸರಸ್ವತಿದು, ಮತ್ತೆ ಇನ್ನೊಂದು ಶಿವಂದು ಯಾವ್ದಾದ್ರು ಒಂದ್ 10 ಮಂತ್ರ ಮಿನಿಮಮ್ ನೀವು ಕಲ್ತ್ಕೊಂಡಿರ್ಬೇಕು. ಯಾಕೆಂದ್ರೆ ಒಂದೊಂದ್ ಯಾವ್ದಾದ್ರು ಸ್ಕೂಲಲ್ಲಿ ಒಂದು ಫಂಕ್ಷನ್ ಇಟ್ಟಿರ್ತಾರೆ, ಅವತ್ತು ಒಳ್ಳೆ ಒಂದ್ ದೇವ್ರ ಪೂಜೆ ಮಾಡ್ತಾರೆ. ಈ ಗಾಂಧಿ ಫೋಟೋ ಗಾಂಧಿ ಜಯಂತಿ ಮಾಡ್ತಾರೆ. ಗಾಂಧಿ ಜಯಂತಿ ಫೋಟೋ ಪೂಜೆ ಮಾಡ್ಬೇಕಾದ್ರೆ ಏನಾದ್ರು ಒಂದ್ ಮಾತಲ್ಲಿ ಹೇಳ್ಬೇಕಲ್ವಾ ನೀವು ಒಂದ್ ಮಂತ್ರನ. ಆಮೇಲೆ ಇನ್ನೊಂದು ಎಂತ ಮಂತ್ರ ಇಲ್ದೇನೆ ಒಂದು ಜಪ ತಪ ಏನೋ ಬೇಡ ಹೋಗ್ಲಿ, ಅದೆಲ್ಲ ವಯಸ್ಸಾದ್ಮೇಲೆ ಮಾಡ್ಕೋತಾರೆ ಅಂತಾರೆ. ಮಂತ್ರ ಇಲ್ದೆ ಪೂಜೆ ಮಾಡಿದ್ರೆ ಅದು ದೇವ್ರಿಗೆ ಅದು ಸಲ್ಲದೇ ಇಲ್ವಂತೆ, ಗೊತ್ತಾ? ನಾವೇನೇ ಮಾಡ್ಬೇಕಾದ್ರು ಒಂದ್ ಅಕ್ಷತೆ, ಒಂದ್ 4 ಕಾಳು, ಒಂದ್ ಹೂವ ಹಿಡ್ಕೊಂಡು ನಮಗ್ ಬಂದಿದ್ದೇ ಶ್ಲೋಕನ ನಮ್ ಕಿವಿ ಕೇಳ್ಸೋ ತರ ನಾವ್ ಹೇಳ್ಕೋಬೇಕು. ಓಕೆ ಅದು ಮೇಡಮ್, ಮಕ್ಳಿಗೆ ಸಾಕು ಅನ್ಸುತ್ತೆ. ಮತ್ತೆ ಹಾ, ಇನ್ನೊಂದ್ ದಿವಸ ಸಂಕ್ಷಿಪ್ತವಾಗಿ ತಗೊಳ್ಳೋಣ. ಆಯ್ತು ಮೇಡಮ್. ಅಷ್ಟಕ್ಕೆ ಈಗ ಮಂತ್ರ ಹಾಕ್ತಾ ಇಟ್ಕೊಂಡು ಹೇಳ್ಬಿಟ್ಟು ಅದನ್ನ ತಂದೆ ತಾಯಿಗೆ ಕೊಟ್ಟು ಹಾಕಿಸ್ಕೊಂಡು ಹೋಗ್ಬೇಕಪ್ಪ. ಮಕ್ಳ ನೀವೆಲ್ಲರೂ ಬುದ್ಧಿವಂತರು. ಇದೇ ತರ 2 ಲೈನ್ ಮಂತ್ರಗಳನ್ನ ಮೇಡಮ್ ಹಾಕ್ತಾರೆ. ನೀವು ಕಲ್ತ್ಕೊಳಕ್ ಇಷ್ಟವಾದದ್ ಮಾತ್ರ ಕಲ್ತ್ಕೊಂಡು ಡೈಲಿ ಇದನ್ನ ಅನುಸರಿಸ್ಕೋಬೇಕು ಅಂತ ಹೇಳ್ತಾ, ದೇವ್ರ ಕೃಪೆಗೆ ನೀವೆಲ್ಲ ಪಾತ್ರರಾಗ್ಬೇಕು. ದೇವ್ರೆಲ್ರಿಗೂ ಒಳ್ಳೇದ್ ಮಾಡ್ತಾನೆ. ನೀವೆಲ್ರು ನಮ್ಮ ಮುಂದಿನ ಪ್ರಜೆಗಳು, ಸತ್ಪ್ರಜೆಗಳಾಗ್ಬೇಕಪ್ಪ. ಭಾರತ ನಾಡಿಗೆ, ನಮ್ಗೆ, ಭಾರತ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ನೀವು ಪ್ರಿಪೇರ್ ಆಗಿ ಬರ್ಬೇಕು. ಧನ್ಯವಾದ, ಧನ್ಯವಾದ, ಧನ್ಯವಾದ. ಮಕ್ಕಳೆಲ್ಲರೂ ದೇವ್ರ ಸಮಾನ. ಅದರಿಂದ ನಾನು ದೇವರನ್ನ ಮಕ್ಕಳಲ್ಲಿ ಕಾಣ್ತಾ ಇದ್ದೀನಿ. ಧನ್ಯವಾದ ಮೇಡಮ್, ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಕಾರ್ಯಕ್ರಮ ಸಂಪನ್ನ ಮಾಡಿ. ಮಕ್ಕಳ ಮೇಡಮ್ ಬೆಳಗ್ಗೆ ಎದ್ದ ತಕ್ಷಣ ಏನೇನ್ ಮಾಡ್ಬೇಕು ಅವೆಲ್ಲ ಹೇಳಿದ್ರು. ಅವು ಮುಖ್ಯವಾದವು ನಿಮಗೆ. ಅವೆಲ್ಲಾನು ನೀವು ದಿನ ಮಾಡ್ತಾ ಹೋಗ್ರಿ, ನಿಮ್ಗೆ ಒಳ್ಳೇದಾಗುತ್ತೆ. ಇವತ್ತು ಇನ್ನೇನ್ ಸಂಪನ್ನ ಮಾಡೋಣ. ಇವಾಗ ಇನ್ನೇನ್ ಟೈಮ್ ಆಯ್ತು. ಹಂಗಾಗಿ ಇವತ್ತು ಅಬಕಾಸ್ ಹೇಳಿದವರು ಲತಾ ಮ್ಯಾಮಿಗೆ ಮತ್ತೆ ಶಿವಗಂಗಾ ಮ್ಯಾಮ್ ಧ್ಯಾನದ ಬಗ್ಗೆ ಹೇಳಿದ್ರು, ಮತ್ತೆ ವೃಕ್ಷ ದೇವತೆ ಬಗ್ಗೆ, ಮತ್ತೆ ಈಗ ನಾಗರತ್ನ ಮ್ಯಾಮು ಶ್ಲೋಕಗಳ ಬಗ್ಗೆ ಎಲ್ಲ ಹೇಳಿದ್ರು. ಅವ್ರಿಗೆ ನಮ್ಮ ವೇದಿಕೆ ಪರವಾಗಿ ನಿಮ್ಮ ಮಕ್ಕಳ ಕಡೆಯಿಂದನೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನ ಮಾಡೋಣ. ಅಶ್ವಿನಿ ಮೇಡಮ್ ಧನ್ಯವಾದಗಳು ನಿಮ್ಗೂನು. ಮತ್ತೆ ನಾಗರತ್ನ ಮೇಡಮ್ ನಿಮ್ಗೂ ಧನ್ಯವಾದಗಳು. ಶಿವಗಂಗಾ ಮ್ಯಾಮ್ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಓಕೆ ಮೇಡಮ್, ಥ್ಯಾಂಕ್ ಯು. ಈ ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಿರುವ ಮಹೋತ್ತರ್ ಫೌಂಡೇಶನ್ ಗುರೂಜಿಯವರಿಗೂ ಧನ್ಯವಾದಗಳು. ಸಂಪನ್ನ ಮಾಡೋಣ. ಅವಕಾಶ ಕೊಟ್ಟಿದ್ದಕ್ಕಾಗಿ ನಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಕ್ಕಳ. ನಾಳೆ ಮತ್ತೊಂದು ವಿಶೇಷತೆಯೊಂದಿಗೆ ನಾವೆಲ್ಲರೂ ನಾಳೆ ಭೇಟಿಯಾಗೋಣ. ಟಾಟಾ ಬಾಯ್. ಟಾಟಾ ಬಾಯ್.